ಇನ್ಸ್ಟಾಗ್ರಾಮ್ದಾಗ ನಿಮಗೆ ಏನು ಮೋಟಿವೇಟ್ ಆಯ್ತು ನಿಮ್ಗೆ? ಅಂದ್ರೆ ಏನು ನೋಡಿ ಮೋಟಿವೇಟ್ ಆಯ್ತು? ನಾ ಇದೇ ಕೆಲಸ ಮಾಡಬೇಕು, ನಾ ಇದ್ರಾಗ ಹಿಂಗೆ ಮಾಡಬೇಕು. ಈಗ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಈಗ ನಿಮಗೆ ನೋಡಿ ಇನ್ಸ್ಪೈರ್ ಅದ ಪಬ್ಲಿಕ್ಕು. ತಂದೆ ತಾಯಿ ಮಾತು ಕೇಳ್ಬೇಕು ಸರ್. ಯಾಕಂದ್ರು ಅವರು ಆಗಿನಂಗ ಮಕ್ಕಳಿಗೆ ಆಗ್ಬಾರ್ದು ಅನ್ನೋದು ಅವ್ರು ಹೇಳ್ತಾ ಇರ್ತಾರೆ. ಎಲ್ಲಿ ನಿಮ್ಮದು ಮೀಟಪ್ ಆಯ್ತು? ಬಿರಿಯಾನಿ ಮಾಸ್ಟರ್ ಇದ್ದೀರಿ ಅಂತ ಕೇಳಿದೆ ನಾನು. ಹಾಂ ಸರ್. ಓಕೆನಾ? ಸೊ ಬಿರಿಯಾನಿ ಮಾಸ್ಟರ್ ಒಳ್ಳೆ ಸ್ಕಿಲ್ ಅದ, ಪೇಮೆಂಟ್ ಬಿ ಚಂದ ಮಾರ್ಕೆಟ್ನಾಗ. ಹಾಂ ಸರ್. ಅಂದ್ರೆ ಅದು ಹೆಂಗೆ ಯಾವ ಥರ ಕಲ್ತ್ರಿ ಮತ್ತು ನೀವು? ಅದು ಹೆಂಗೆ ಕಲ್ತಾದ್ರು ಹೋಟೆಲಿಂದ ಹೋಗಿ ಭಾಳ ದಿನ ಸರ್. ಒಂದು 10 ವರ್ಷ ಆಯ್ತು ನೋಡಿ. ಎಕ್ಸ್ಪೀರಿಯನ್ಸ್ ಫುಲ್ ಎಕ್ಸ್ಪೀರಿಯನ್ಸ್. ನಮಸ್ಕಾರ. ಸೊ ನಮ್ಮ ಆಚೋರ್ ಪಾಡ್ಕಾಸ್ಟ್ನಲ್ಲಿ ಎಲ್ಲರಿಗೂ ಸ್ವಾಗತ. ಸೊ ಈ ಪಾಡ್ಕಾಸ್ಟ್ ಬಂದ್ಬಿಟ್ಟು, ಸೊ ಇವತ್ತಿನ ಎಪಿಸೋಡ್ ಬಂದ್ಬಿಟ್ಟು ನಮ್ಮ ಜೊತೆ ಇದ್ದಾರೆ ಒಂದು ಸ್ಪೆಷಲ್ ಗೆಸ್ಟ್. ಓಕೆನಾ? ಸೊ ಸಂಸಾರದ ಬಿಫೋರ್ ಮ್ಯಾರೇಜ್, ಆಫ್ಟರ್ ಮ್ಯಾರೇಜ್, ಸಂಸಾರ ನಂತರ ಯಾವ ಥರ ಲೈಫ್ ಇರುತ್ತೆ ಮತ್ತು ಅದರ ಯಾವ ಥರ ಅದನ್ನು ನಾವು ಚಿಲ್ ಮಾಡ್ಕೋಬೇಕು, ಅದನ್ನು ನಾವು ಕ್ರಿಟಿಕಲ್ ಪೊಸಿಷನ್ ಇದ್ರೆ ಭೀ ಅದನ್ನು ನಾವು ಯಾವ ಥರ ನಾವು ಅದನ್ನು ಒಂದು ಒಳ್ಳೆ ದಾರಿಯಲ್ಲಿ ನೋಡಬೇಕು, ಯಾವ ದೃಷ್ಟಿಯಿಂದ ನೋಡಬೇಕು. ಸೊ ಇದೇ ಹಲವಾರು ರೀತಿ ತಮ್ಮ ಜೀವನದಲ್ಲಿ ಕಷ್ಟ ಇದ್ರೂ ಕೂಡ ಅದನ್ನು ಸುಖ ಜೀವನದಲ್ಲಿ ಕನ್ವರ್ಟ್ ಮಾಡಿ ಸೊ ಲೈಫನ್ನು ಸಾಗಿಸ್ತಿರುವಂಥ, ಮತ್ತು ಅದ್ರ ಜೊತೆಗೆ ಅವರು ದಿನನಿತ್ಯ ಕಾರ್ಯದ ಜೊತೆಗೆ, ಜಾಬ್ ಜೊತೆಗೆ ಮತ್ತು ಬೇರೆದೊಂದು ಕೆಲಸ ಮಾಡಿ ಸೊ ಅವರ ಜೀವನ ಒಂದು ಹೂವಿನ ಥರ ಬೆಳ್ಕೊಂಡು ಸೊ ಜನರಿಗೆ ಒಂದು ಮಾದರಿಯಾಗಿ, ಸ್ಫೂರ್ತಿಯಾಗಿ ಬೆಳೆಯುತ್ತಾ, ಬೇರೆಯವರನ್ನು ನಗಿಸುತ್ತಾ ಮತ್ತು ಬೇರೆಯವ್ರಿಗೆ ಸ್ಫೂರ್ತಿಯಾಗಿ ಬೆಳೆಯುತ್ತಾ ಸೊ ನಮ್ಮ ಜೊತೆ ಇದ್ದಾರೆ ಪ್ರದೀಪ್ ಪೂಜಾರಿ ಅವರಿಗೆ. ಸೊ ನಮ್ಮ ಅಚೋರ್ ಪಾಡ್ಕಾಸ್ಟ್ನಲ್ಲಿ ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಪ್ರದೀಪ್ ಸರ್, ಸೊ ನಿಮ್ಮದು ಭಾಳಷ್ಟು ಇನ್ಸ್ಟಾಗ್ರಾಮ್ ನ್ಯೂಸ್ಗಳನ್ನು ನೋಡಿದ್ವಿ. ಭಾಳಷ್ಟು ಜನ ನಿಮಗೆ ಲೈಕ್ಸು, ಕಮೆಂಟ್ಸ್ ಮಾಡ್ತಾರೆ. ಓಕೆನಾ? ಸೊ ಒಳ್ಳೆ ಒಂದು ಪಾಸಿಟಿವ್ ರಿವ್ಯೂ ಇದೆ ಮಾರ್ಕೆಟ್ನಲ್ಲಿ ನಿಮ್ಮದು. ಓಕೆನಾ? ಸೊ ಇದೇ ಥರ ಬೆಳೀರಿ. ಸೊ ಈ ನಿಮ್ಮ ಬಗ್ಗೆ ಸ್ವಲ್ಪ ನಾವು ನಿಮ್ಮ ಇವರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡಿ ಸರ್. ನಮಸ್ಕಾರ ಎಲ್ಲರಿಗೆ, ಫ್ರೆಂಡ್ಸ್ ಅವರಿಗೆ. ನನ್ನ ಹೆಸರು ಪ್ರದೀಪ್ ಅಂತ, ಊರು ಚಿಕ್ಲಿ ಜೈ ಅಂತ. ನಾನು ಕೆಲಸ ಮಾಡೋದು ಹೋಟೆಲ್ನಲ್ಲಿ ಶೆಫ್ ಆಗಿದ್ದೀನಿ. ಹಾಗೆ ನಾನು ಲವ್ ಮ್ಯಾರೇಜ್ ಅಂತ ನಮ್ಮ ಮನೆಯವರು ಇದ್ದಾರೆ. ನಮ್ಮ ಫ್ಯಾಮಿಲಿದಲ್ಲಿ ನಾವು 3 ಅಣ್ಣ ತಮ್ಮರು ಇದ್ದೀವಿ ಸರ್. ಹಾಗೆ ತಾಯಿ ತಂದೆ, ಈಗ ತಂದೆ ತೀರೋಗಿ 4 ತಿಂಗಳಾಯ್ತು ಸರ್. ಅಣ್ಣ ತಮ್ಮನು ಜಾಬ್ ಮಾಡ್ತಿದ್ದಾರೆ ಹೈದರಾಬಾದ್ನಲ್ಲಿ. ಮಮ್ಮಿ ಮನೆಯಲ್ಲಿ, ನಾನು ನಮ್ಮ ಮನೆಯವರು ಮನೆಯಲ್ಲೇ ಇದ್ದೀರಿ. ಓಕೆ. ಸೊ ನಿಮ್ಮ ಎಜುಕೇಶನ್ ಎಲ್ಲಾಯ್ತು, ಏನಾಯ್ತು ಅಂತ? ನಂದು ಎಜುಕೇಶನ್ ಜಾಸ್ತಿ ಇಲ್ಲ ಸರ್. 10th ಎಜುಕೇಶನ್ ಎಲ್ಲಿ? ನಿಮ್ಮ ಊರಾಗೇನ? ನಮ್ಮ ಊರಲ್ಲಿ. ಊರಾಗೆ. ಓಕೆ. ಅಂದ್ರೆ 10ನೇ ಮುಗಿದು 10th ಮುಗಿದ ತಕ್ಷಣ ಏನ್ ಮಾಡಿದ್ರಿ? ಏನು ಮಾಡಿಲ್ಲ ಸರ್, ಕೆಲ್ಸಕ್ಕೆ ಹೋಗಿದ್ದೆ ನಾನು. ಡೈರೆಕ್ಟ್ ಕೆಲ್ಸಕ್ಕೆ. ಅಂದ್ರೆ ಮನೆ ಪರಿಸ್ಥಿತಿ, ಕೆಲಸ ಮನೆ ಪರಿಸ್ಥಿತಿ ಏನಿಲ್ಲ ಸರ್. ಅಂದ್ರೆ ಆ ಟೈಮಲ್ಲಿ ಏನೋ ಒಂದು ಮಾಡ್ಬೇಕು, ಅಂದ್ರೆ ಸ್ಟೈಲ್ ಆಗಿರ್ಬೇಕು, ದುಡ್ಡು ಮಾಡ್ಬೇಕು ಅನ್ನೋ ಆಸೆ. 10ನೇ ಮುಗಿದ ನಂತರ ಅರ್ನಿಂಗ್ ಸ್ಟಾರ್ಟ್ ಆಯ್ತು. ಓಕೆ. ಕೆಲಸ ಕೊಡೋದೆ ಸರ್ ಹೈದರಾಬಾದ್. ಹೌದಾ? ಅಂದ್ರೆ ನಿಮ್ ಪೇರೆಂಟ್ಸ್ ಲಿಂದ ನಿಮಗೆ ಮಾತು ಬಂತ? ನೀವು ಓನ್? ಇಲ್ಲ, ನಾನು ಓನ್ ಆಗಿ ಹೋಗಿನಿ. ನೀವು ಓನ್ ಆಗಿ ಹೋಗಿರ? ಮುಂದೆ ಓದ್ಬೇಕು, ಹಿಂಗೇನಾದ್ರು ಪೊಲೀಸ್ ಆಗ್ಬೇಕು ಅಂತ ಏನಿದಿಲ್ಲ ಸರ್. ತಂದೆ ತಾಯಿ ಸಪೋರ್ಟ್ ಇತ್ತು, ಇನ್ನ ಮುಂದೆ ಓದ್ಲಿ ಬೆಳ್ಳಿ ಅಂತ. ಆದ್ರೆ ನಮ್ ತಲೆ ಎಲ್ಲ ಅಷ್ಟಿತ್ತಿಲ್ಲ. ನಾವು ಬೇರೆ ತರ ಹಿಂಗೆ ಮಾಡ್ಬೇಕು, ಸ್ಟೈಲ್ ಆಗಿರಿ, ದುಡ್ಡು ಮಾಡ್ಬೇಕು ಅನ್ನೋ ಆಸೆನೆ. ಓಕೆ ಓಕೆ. ಸೊ ತಾಯಿ ಪೇರೆಂಟ್ಸ್ ನಿಮ್ಗೆ ಸಪೋರ್ಟ್ ಇತ್ತು? ಸಪೋರ್ಟ್ ಇತ್ತು. ನಾವು ಓದ್ಲಿ, ನೀವು ಬದುಕಿ ಏನಾದ್ರು ಮಾಡ್ಬೇಕು ಮಟ್ಬೇಕು ಅಂತ. ಸೊ ಡೈರೆಕ್ಟ್ಲಿ 10ನೇ ಮುಗಿದ ತಕ್ಷಣ ನೀವು ಜಾಬ್ ಮೇಲೆ ಸೇರ್ಬಿಟ್ರಿ. ರೈಟ್ ರೈಟ್. ಸೊ ಓಕೆ. ಸೊ ಜಾಬ್ ನಂತರ ಯಾವ ಥರ ನಿಮ್ಮದು ಫ್ಯಾಮಿಲಿ ಹೆಂಗಾಯ್ತು? ಅಂದರೆ ಫ್ಯಾಮಿಲಿ ನಾವು ಹೊರಗೆ ಜಾಸ್ತಿ ಓದಿನ ಸರ್. ನಮ್ಮಣ್ಣ ಬಿ ಈಗ ಕೆಲಸ ಮಾಡ್ತಾರ, ಅವ್ರು ಬಿ ಓದ್ನಲ್ಲಿ ಡಿಗ್ರಿ ಅದು ಅಂತ ಅವರು ತುಂಬಾ ಓದಿದವರು. ಅಂದ್ರೆ ನಿಮ್ಮ ಅಣ್ಣವರೆಲ್ಲ ಓದ್ಯಾರ ಡಿಗ್ರಿ ಎಲ್ಲ? ನಮ್ಮ ಅಣ್ಣ, ನಮ್ಮ ತಮ್ಮ, ನನ್ನ ತಮ್ಮ ಬಿ ಇದಾನೆ, ಅವ್ನು ಬಿ ಡಿಗ್ರಿ ಕಂಪ್ಲೀಟ್. ಅವ್ರು ಬಿ ಡಿಗ್ರಿ ಕಂಪ್ಲೀಟ್ ಅದ? ಗುಡ್. ಈಗ ಜಾಬ್ ಮಾಡ್ತಿದ್ದಾರೆ ಹೈದರಾಬಾದ್ನಾಗೆ. ಅವ್ರು ಬಿ ಹೈದರಾಬಾದ್. ರೈಟ್ 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 ರೈಟ್. ಎಲ್ಲ ಸೆಟಲ್ ಆಗಿದೆ ಈಗ. ಎಲ್ಲ ಸೆಟಲ್ ಆಗಿದೆ. ರೈಟ್ ರೈಟ್ ರೈಟ್. ಓಕೆ. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಚೆಂದ ಇಂಟ್ರೊಡ್ಯೂಸ್ ಮಾಡಿಕೊಟ್ರಿ. ಈಗ ನೀವು ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ ಆಗಿರಿ. ಓಕೆ. ನಮ್ಮ ಮಾರ್ಕೆಟಿಗೆ ಅದ್ರ ಬಗ್ಗೆ ಆ ಕಂಟೆಂಟ್ ಕ್ರಿಯೇಟರ್ ಅಂತ ಇಂಟ್ರೊಡ್ಯೂಸ್ ಆಗ್ಯದ ನಿಮ್ದೆಲ್ಲ. ಸೊ ಈ ಇನ್ಸ್ಟಾಗ್ರಾಮ್ದಾಗೆ ಬರ್ಬೇಕಂತ ಏನು ನಿಮ್ಮ ಪ್ಲ್ಯಾನ್ ಇತ್ತ? ಯಾವ ಥರ ಇನ್ಸ್ಟಾಗ್ರಾಮ್ದಾಗ ಇನ್ವಾಲ್ವ್ ಆದ್ರಿ? ಪ್ಲ್ಯಾನ್ ಏನಿಲ್ಲ ಸರ್, ಸಣ್ಣದು ಹಿಡಿದೆ. ಈಗ ಏನೋ ಒಂದು ಸೋಷಿಯಲ್ ಮೀಡಿಯಾದಾಗ ಏನೋ ಒಂಥರ ಮಾಡ್ಬೇಕಂಬ ಆಸೆನೆ. ಸಣ್ಣದು ಎಲ್ಲಿ ಬಿ? ಆ ಸೋಷಿಯಲ್ ಮೀಡಿಯಾ ಅಂತಾರೆ, ಸಾಕಷ್ಟು ಮೂವಿಗಳು ನೋಡ್ತಿದ್ದೀನಿ ಸಣ್ಣದಾಗ. ಆಗಿನ ಹಿಡಿದು ಅದ್ರ ಒಳಗೆ ನಾನು ಜಾಸ್ತಿ.
ಹಾಗಾಗಿ ಮೊದಲು ಟಿಕ್ಟಾಕ್ ಬಂದಿದ್ದು. ಟಿಕ್ಟಾಕ್ ಬಂದಿತ್ತಲ್ಲ, ಹಾ ರೈಟ್ ರೈಟ್. ಟಿಕ್ಟಾಕ್ ಆಗಿ ಜಾಸ್ತಿ ನಂಗೆ ಎಡಿಟಿಂಗ್ ಅದು ಏನು ಬರ್ತಿದ್ದಿಲ್ಲ. ಹಾ ಆ ಸಾಂಗ್ ಮೇಲೆ ಹಾಡು ಲಿಪ್ಸಿಂಗ್ ಮಾಡ್ಬೇಕು ಅಷ್ಟೇ ಮಾಡ್ತಿದ್ದೆ. ಅಂದ್ರೆ ಲಾಕ್ಡೌನ್ ಏನ್ ಬಿತ್ತು ನೋಡ್ರಿ ಸರ್, ಅವಾಗ ಗೊತ್ತಾಯ್ತು ನಮ್ಮ ಫ್ರೆಂಡ್ ಒಬ್ಬ ಹಂಗೆ ವಿಡಿಯೋ ಮಾಡ್ತಿದ್ದ, ಅವ್ನಿಗೆ ಎಡಿಟಿಂಗ್ ಬರ್ತಿತ್ತು. ಇನ್ನ ಅವನ್ ಕೆಲಸ ಸಲಕ ಹೋದ. ನಮ್ಮಲ್ಲಿ ಟ್ಯಾಲೆಂಟ್ ಅದೇ ಸರ್, ಆದ್ರೆ ಎಡಿಟಿಂಗ್ ಬರ್ತಿದ್ದಿಲ್ಲ ಮೇನ್ ಚೀಜ್. ಅಂದ್ರೆ ಏನ್ ಮಾಡಿದೆ ಅಂದ್ರು ಕೆಲ್ಸಕ್ಕೆ ಹೋಗಿ 1 ವರ್ಷ ಎಡಿಟಿಂಗ್ ಕಲ್ತೆ. ಟ್ಯಾಲೆಂಟ್ ಎಡಿಟಿಂಗ್ ಬರಲ್ಲ, ಮೇನ್ ಚೀಸ್ ಎಡಿಟಿಂಗ್ ಅಲ್ಲ. ಹಾಗೆ ಎಡಿಟಿಂಗ್ ಕಲ್ತಿನ್ನು ಕೆಲಸ ಮಾಡು ಮನೆಗೆ ಬಂದೆ. ಆಗಿನ ಫ್ರೆಂಡ್ ಜೊತೆ ಏನ್ ಬೇಡ, ಈಗ ಮನೆಯಲ್ಲೇ ನಮ್ಮ ವೈಫ್ ಜೊತೆನೆ ಮಾಡ್ಬೇಕನ್ನೋ ಹುಟ್ಟುತ್ರಿ ಹಾಗೆ ಮಾಡ್ಕೊಂತ. ಈಗ ತಿಂಗಳು ಆಯ್ತು ಸರ್. ಪಬ್ಲಿಕ್ ನಮ್ ಬೀದರ್ದವ್ರು ಫುಲ್ ಸಪೋರ್ಟ್ ಮಾಡಿದ್ರು. 1 ತಿಂಗಳದಾಗೆ ಪೂರಾ ಫುಲ್ ಸಪೋರ್ಟ್ ಮಾಡ್ಯಾರ. ಈಗ ಪ್ರದೀಪ್ ಸರ್, ಇನ್ಸ್ಟಾಗ್ರಾಮ್ದಾಗ ನಿಮಗೆ ಏನ್ ಮೋಟಿವೇಟ್ ಆಯ್ತು ನಿಮ್ಗ? ಅಂದ್ರೆ ಏನ್ ನೋಡಿ ಮೋಟಿವೇಟ್ ಆಯ್ತು, ನಾ ಇದೇ ಕೆಲಸ ಮಾಡ್ಬೇಕು, ನಾ ಇದ್ರಾಗ ಹಿಂಗ್ ಮಾಡ್ಬೇಕು ಈ ತರ ಅಂತ? ಮೋಟಿವೇಟ್ ಎಲ್ಲಕ್ಕೂ ಒಂದ್ ವಿಡಿಯೋ ಮಾಡಿದೆ ನಮ್ ದೋಸ್ತನ ಸಂಗಟ. ಅಂದ್ರೆ ಅದೇ ಅದಕ್ಕೂ ರೆಸ್ಪಾನ್ಸ್ ಭಾಳ ಬಂತು ಸರ್. ಅಂದ್ರ ಫಸ್ಟ್ ವಿಡಿಯೋಗೆ ರೆಸ್ಪಾನ್ಸ್ ಭಾಳ ಬಂತು. ಅಂದ್ರೆ ಎಡಿಟಿಂಗ್ ಅವನೇ ಮಾಡಿದ್ರು, ರೆಸ್ಪಾನ್ಸ್ ನನ್ನ ಮೇಲೆ ಹೆಚ್ಚಿಗೊಂಡದ್ದು. ಅದಕ್ಕಂತೆ ಕಮೆಂಟ್ಸ್ ಭಾಳ ಬಕ್ಕಳು ಬಂತು ಸರ್. ಬಂದು ಜಾಸ್ತಿ ಫ್ರೆಂಡ್ಸ್ ನನ್ ಚಂಡ್ ಇರಲ್ಲಲ್ಲ, ಆ ಕೆಲ್ಸ ಮೇಲೆ ಹೋದ ನಾವ್ ತೊಡ ಸೈಡ್ ಅದಂತ ತಿಳ್ಕೊರಿ, ಹೆಂಗಾರ ಮಾಡಿ ಕಲಿಬೇಕಿದು ಅಂತಂದು ಆಗ್ಬಿಟ್ಟಿತ್ತು. ಓಕೆ, ಸೊ ಅಲ್ಲಿ ಅಂದ್ರೆ ಈ ಲೆಕ್ಕದ ಮೇಲೆ ಅಂದ್ರೆ ಜನರ ಒಂದು ಪ್ರೀತಿನೇ ನಿಮಗೆ ಮೋಟಿವೇಶನ್ ಆಯ್ತು. ಮತ್ತೇನಿಲ್ಲ ಸರ್, ಸಪೋರ್ಟಿನ್ ಸಲಿಕೆ ಇದು ಕಲ್ತೆನ. ಅದ್ರ ಫಸ್ಟ್ ರ್ಯಾಂಡಮ್ಲಿ ಒಂದು ವಿಡಿಯೋ ಮಾಡಿದ್ರಿ, ಕ್ಯಾಶುವಲ್ ಆಗಿ ಎಲ್ಲರೂ ಮಾಡಂಗೆ ಮಾಡಿದ್ರಿ. ಅಲ್ಲಿಂದ ಜನರ ಪ್ರೀತಿ ಸಿಗಂಗೆ ನೀವು ಇದಕ್ಕ ಮುಂದಕ್ಕೆ ಮಾಡಿದ್ರಿ. ರೈಟ್. ಸೊ ಒಳ್ಳೆ ಗ್ರೇಟ್ ಪಾಯಿಂಟ್ ಅದ ಇದು. ಈಗ ನೀವು ವಿಡಿಯೋ ಕಂಟೆಂಟ್ ಮಾಡ್ತಿದಂಗೆ ಈಗ ನಿಮ್ಮ ವೈಫ್ ಅವ್ರದ್ದು ಭಾಳ ಇದ್ರ ಕಾಂಟ್ರಿಬ್ಯೂಷನ್ ಅದ, ಹೌದಾ? ಸೊ ಯಾವ ತರ ನಿಮ್ದು ಎವ್ರಿ ಡೇ ನಿಮ್ ದಿನ ನಿಮ್ ಬಾಂಡಿಂಗ್ ಹಿಂಗೆ ಇರ್ತದ? ಅಂದ್ರೆ ಈಗ ವಿಡಿಯೋ ಮಾಡ್ಬೇಕಾಯ್ತಂದ್ರೆ ಈಗ ನಾವು ಫ್ರೆಂಡ್ ಸರ್ಕಲ್ದಾಗೆ ಮಾಡಿದ್ವಿ ಅಂದ್ರೆ ಬಹಳಷ್ಟು ಇದೇ ಐತಾವ, ವಾದ ಐತಾವ. ಈಗ ನೀವಂತೂ ಹಸ್ಬೆಂಡ್ ವೈಫ್ ಇದ್ರೆ ನಿಮ್ಗೆ ಯಾವ ತರ ಸಲ ನಗು ಬಿ ಬರ್ತದೆ ಸರ್. ಹಂಗೇನಿಲ್ಲ, ನಾವು ಒಮ್ಮೆ ಆಕ್ಟಿಂಗ್ ಬರ್ತಂತೇನಿಲ್ಲ, ಬಹಳ ಸಲ ನಗುನು ಬರ್ತದೆ. ಬಹಳ ಸಲ ವಿಡಿಯೋ ಡಿಲೀಟ್ ಮಾಡಿ ಮತ್ತೆ ಟ್ರೈ ಮಾಡ್ತಾ ಆ ಒಂದು ವಿಡಿಯೋ ತಯಾರಾಯ್ತು ಸರ್. ಹಿಂಗ ಒಂದೇ ಶಾರ್ಟ್ ಒಂದು ವಿಡಿಯೋ ತಯಾರಲ್ಲ. ನಂಗ್ ಕ್ಯಾಮ್ರಾ ಮುಂದೆ ಇದ್ದಂದ್ರೆ ಎಲ್ಲ ಆಕ್ಟಿಂಗ್ ಅದು ಮಾಡ್ದೆ ಸರ್. ಇವ್ರಿಗೆ ಪಾಪದೊಳ ಬರಲ್ಲ ಅದು, ಅದಕ್ಕೆ ಅವ್ರ ಕಲಿಯಕ್ಕೆ ಥೋಡ ಟೈಮ್ ಆಗ್ತದ. ಇನ್ನು ಈಗ ಥೋಡೆ ಮಾಡತ್ತಾರ ಅಂತ ತಿಳ್ಕೊರಿ. ಹೌದಾ? ಅಂದ್ರೆ ಈಗ ಮೇಡಮ್ ಅವ್ರಿಗೆ ನೀವು ಹೆಂಗ್ ಕನ್ವಿನ್ಸ್ ಮಾಡಿದ್ರಿ ಅವ್ರಿಗೆ? ಮತ್ತೆ ಈ ಫೀಲ್ಡ್ ನಾಗ ಬರ್ಬೇಕಂದ್ರೆ ಈಗ ಅವ್ರಿಗಂತೂ ಧೈರ್ಯ ಆಗಲ್ಲ, ಕನ್ವಿನ್ಸ್ ಯಾವ ತರ ಮಾಡಿ? ಕನ್ವಿನ್ಸ್ ಏನ್ ಮಾಡಿದಂದ್ರು ಎಲ್ಲರೂ ಫೇಮಸ್ ಆಗ್ಲತ್ತವ, ನೀ ಬಿ ಫೇಮಸ್ ಐತಿ, ನಿಂದ್ ಬಿ ಹೆಸರು ಆಯ್ತದ ಅಂತ ನಿಂಗ್ ಬಾಳ ಕನ್ವಿನ್ಸ್ ಮಾಡಿ ಇದು ಮಾಡಿದ. ಟೈಮ್ ಹಿಡಿತಿದ್ರಾಗ? ಟೈಮು ಭಾಳ ಟೈಮ್ ಹಿಡಿತ್ರಿ ಇದು. ಫಸ್ಟ್ ವಿಡಿಯೋ ಮಾಡಿದಾದ್ರ ರೆಸ್ಪಾನ್ಸ್ ಭಾಳ ಬಂತ್ರಿ. ಅದು 150 ಮ್ಯಾಲ ವ್ಯೂಸ್ ಹೊಡ್ತ್ರಿ ಫಸ್ಟ್ ವಿಡಿಯೋನೇ. ಆಗಿಂದ ಹಿಡಿದಿನ್ನ ಅವಳಿಗೆ ಪಾಪ ದೊಡ್ಡ ಭರವಸೆ ಬಂತಂತ ತಿಳ್ಕೊರಿ, ಎಲ್ಲ ಮಾಡ್ಬೇಕು ಅಂತಂದು ಫುಲ್ ಸಪೋರ್ಟ್ ಮಾಡ್ಯಾವ ಪಾಪ. ಅಂದ್ರೆ ಸುರದಾಗ ಅವ್ರಿಗೆ ಬಿ ಮನಸ್ಸಿಗೆ ಒಪ್ಲಕ್ಕಾಗಿಲ್ಲ. ಈಗ ಮೇಡಮ್ ಈಗ ಇವರು ನಿಮ್ಗೆ ಕನ್ವಿನ್ಸ್ ಮಾಡತ್ತಾರ, ಬಟ್ ನೀವು ಒಪ್ಕೊಂಡಿಲ್ಲ, ಯಾಕೆ ಅವ್ರಿಗನ್ನ ಟೈಮ್ ತಗೊಂಡ್ರಿ ಅಂತ ಹೇಳ್ಬೋದಾ? ಅಂಜಿಕೆ ಐತಿದ್ರಿ ಸರ್, ಕೆಲವೊಬ್ರು ಏನಂತಾರ ಏನಿಲ್ಲ, ಅಲ್ಲಿ ಏನಂತಾರೋ ಏನಿಲ್ಲ, ಸುಮ್ನೆ ಚಂದ ಕಾಣಲ್ದೇನಿಲ್ಲ. ಒಬ್ರು ಚಂದ ಅಂತಾರ, ಒಬ್ರು ಚಂದ ಅಂಬಳ್ರಿ ಏನಿಲ್ಲ, ಸುಮ್ನೆ ಯಾತಕ್ ಮಾಡರಿ ಚಂದ ಕಾಣಲ್ದಿ ಏನಿಲ್ಲ ಅಂತ ಕನ್ವಿನ್ಸ್ ಆಗಿಲ್ಲ. ಅದು ವಿಡಿಯೋ ಅದನ್ನ ಸರ್ ನಂಗೆ ಸರಿನೇ ಅನ್ಸಲ್ಲ, ಮಾಡ್ಬೇಕಂಬದ್ ಇನ್ನಷ್ಟು ಮಾಡಾರ ಅಂತ ಧೈರ್ಯ ಕೊಟ್ಟಿನವ್ರು ನಮ್ಮ ಮನೆಯವ್ರಿ ಸರ್. ಅಂದ್ರೆ ಸುರು ಯಾರಿಗ ಅನಸ್ತದ ಮಾಡಂದ್ರ, ಈಗ ಆದ್ಮೇಲೆ ಈ ತರ ಕಂಟಿನ್ಯೂ ಹೊಂಟ್ರಿ ಈಗ, ಸೊ ಈಗ ಹೆಂಗ ಅನಸ್ತದ ನಿಮಗ? ಈಗ ಚಂದ ಅನ್ಸ್ಲತ್ತದ, ಎಲ್ಲಾರ ಹೋದ್ರು ಬರ್ಲತ್ರಿ, ಯಾಕೋ ವಿಡಿಯೋನೇ ಮಾಡೋ ಹೊಂಟಿಲ್ರಿ ನೀವು, ವಿಡಿಯೋ ಚಂದ ಮಾಡತ್ತೀರಿ ಅಂತ ಕೆಲವೊಬ್ರು ಕೇಳ್ತಾರ್ರಿ ಸರ್. ಅದಕ್ಕೆ ಮೋಟಿವೇಶನ್. ರೈಟ್. ಅಂದ್ರೆ ಸಿಂಪಲ್ ಅದ, ಯಾವ್ದೇ ನಾವು ಕೆಲಸ ಮಾಡ್ತೇವೆ ಅಂತಂದ್ರೆ ಬ್ಯಾಡೆ ಅಂತಾರ. ಖರೆ ನಮ್ ಮನೆಯವ್ರಿ ಯಾರು ಬಿ ಬ್ಯಾಡ ಅಂದಿಲ್ರಿ ಸರ್, ಅವ್ರು ಬಿ ಸಪೋರ್ಟ್ ಮಾಡ್ತಾ ಹೋರಿ, ಚಂದದ ಮುಂದ್ ಬರ್ತೀರಿ ನೀವೇ
ಅಂತ ಹೇಳ್ಯಾರ. ಫಸ್ಟ್ ವಿಡಿಯೋ ಭಾಳ ಇದು ಲೇಟ್ ಆಗಿ ಅಂತ ಹೇಳ್ರಿ, ಹಾ ತೋಲ್ ನಚ್ಚರಿ ಆಯ್ತು. ಗಲ್ಲಿದಾಗ ಹೆಂಗಿರ್ತಾವ್ರಿ ವಿಡಿಯೋ ಮಾಡತ್ತಾರ ಪೂರ ನಿಂತ್ಕೋತಾವ, ಅವ್ರು ನಿಂತ್ಕೋಬೇಕು, ವಿಡಿಯೋ ಮಾಡ್ಬಾರ್ದು. ಆಕ್ರಿ ಅವ್ರಿಗೆ ಬೈ ಹೊಡ್ಸಾಗಿದೆ. ಪ್ರದೀಪ್ ಸರ್, ಈಗ ನಾವೆಲ್ಲ ಮಾತಾಡಿದಂಗೆ ನೋಡ್ತಿರಂಗ ಈಗ ಫಸ್ಟ್ ವಿಡಿಯೋ ಮಾಡ್ಬೇಕಂದ್ರೆ ಭಾಳ ನಿಮಗೆ ಲೇಟ್ ಆಗ್ಯದ ಅದು ಆಗ್ಯದ ಅಂತಂದ್ರಿ. ಸೊ ಈ ಲೇಟ್ ಆಗಿದ್ಮೇಲೆ ಫಸ್ಟ್ ವಿಡಿಯೋ ನಿಮ್ದೇನು ರಿಲೀಸ್ ಆಯ್ತು, ರಿಲೀಸ್ ಆಗಿದ್ಮೇಲೆ ಮಾರ್ಕೆಟ್ನಾಗೆ ಅದ್ರ ಬಗ್ಗೆ ವ್ಯೂಸ್ ಬಂದವು, ಕಮೆಂಟ್ಸ್ ಬಂದವು. ಸೊ ಅವೆಲ್ಲ ನೋಡಿದ ತಕ್ಷಣ ನಿಮ್ಗೆ ಯಾವ ತರ ಅನಿಸ್ತು ನಿಮ್ಗೆ? ಭಾಳ ಖುಷಿ ಆಯ್ತು ಸರ್. ಏನೋ ಒಂದ್ ನಾள் ಒಳಗೆ ಇದೆ ಸರ್ ಅಂತ ಅಂದ್ರ ಒಂದ್ ವಿಡಿಯೋಕ್ಕೆ ಇಷ್ಟು ಪಬ್ಲಿಕ್ ಮೆಚ್ಕೊಂಡದಲ್ಲ ಅಂತಂದು ಅದ್ ಕಡೆ ಮತ್ತಿಟ್ಟು ಹೆಚ್ಚಿನಂಗೆ ಎನರ್ಜಿ ಬಂತು, ಇಲ್ಲ ಮಾಡ್ಬೇಕಂತಂದು ಆಗಿದೆ. ಅದಕ್ಕೆ ಮಾಡ್ತಾ ಇದ್ದೀನಿ ಸರ್. ಸೊ ಪ್ರದೀಪ್ ಸರ್, ನಿಮ್ ವಿಡಿಯೋಗಳು ಬಹಳಷ್ಟು ನಾವು ನೋಡಿದೀವಿ, ನಮ್ಮ ಟೀಮ್ದವ್ರು ಭೀ ನೋಡ್ಯಾರ. ಸೊ ಅದ್ರಾಗ ನೀವೊಂದು ಮಾತು ಕ್ಲಿಯರಿಫೈ ಮಾಡಿರಿ, ನಮ್ಮ ತಂದೆಯವರಿಗೆ ಬಹಳಷ್ಟು ಟ್ಯಾಲೆಂಟ್ಸ್ಗಳಿದ್ವು ಅಂತ, ಬಹಳಷ್ಟು ಟ್ಯಾಲೆಂಟ್ ಇರುತ್ತೆ ಅಂತ ಹೇಳಿದ್ರೆ. ಸೊ ಏನೇನ್ ಟ್ಯಾಲೆಂಟ್ಸ್ ಇದ್ವು ಅಂತ ಇಲ್ಲಿ ಹೇಳ್ಬೋದಾ? ಟ್ಯಾಲೆಂಟ್ ಭಾಳ ಇದೆ ಸರ್, 1 2 3 ಅಂತ ಹೇಳಕ್ಕಾಗಲ್ಲ. ರಾಜಕೀಯ ಮಾಡಿನವ್ರ ಅವರು, ಮನಿ ಕಟ್ಟಿನವ್ರ ಅವರು, ಮತ್ತ ಸೆಂಟ್ರಿಂಗ್ ಕೆಲಸ ಮಾಡಿನವ್ರು, ಹೊಲ್ ಕೆಲಸ ಮಾಡಿನವ್ರು ಅವರು, ಮೂರ್ತಿ ಮಾಡಿನವ್ರು ಅವರು, ಡಿಸೈನರ್ ಮಾಡ್ಯಾರವ್ರು, ಎಲ್ಲ ಕೆಲಸ ಮಾಡ್ಯಾರ. ಇದು ಮಾಡಕ್ ಬರಲ್ಲ ಅಂಬೋದ್ ಇಲ್ಲನೇ ಸರ್, ಅವ್ರಿಂದ ಅದೊಂದು ಇನ್ಸ್ಪಿರೇಷನ್ ನಂಗೆ ಸರ್. ಆಯ್ತು ಹೇಳ್ತಿದ್ರು, ಯಾವ ಕೆಲಸ ಮಾಡಿದ್ರು ಮನ್ಸಿನಿಂದ ಮಾಡ್ಬೇಕು, ಮತ್ತೆ ಎಲ್ಲಾ ಕೆಲಸ ಮಾಡ್ಬೇಕು, ನಾಳಿನ ದಿನ ತಂದೆ ತಾಯಿ ಸಂಕಟ ಇರಲ್ಲ ಅಂತ, ನಿಮ್ಗೆ ನೀವೇ ಧೈರ್ಯ ಇರ್ಬೇಕು ಅಂತ. ಇದೊಂದು ನಂಗೆ ಭಾಳ ಪಸಂದ್ ಬಂದ ಸರ್ ಅವ್ರ ಮಾತು. ಒಳ್ಳೆ ಮಾತು ಹೇಳಿದ್ರು. ಸೊ ಯಾರು ಇರಲ್ಲ, ನೀವೇ ಬದುಕಬೇಕು ಅಂತ ಹೇಳಿದ್ರು. ರೈಟ್. ಸೊ ಈಗ ಅವ್ರದ್ದು ಅಷ್ಟುಗನ ಟ್ಯಾಲೆಂಟ್ ಅಂದ್ರು, ಸೊ ನಿಮ್ಮ ಹತ್ರನೂ ಟ್ಯಾಲೆಂಟ್ ಬರ್ಬೇಕಲ್ಲ. ಸೊ ನಿಮ್ಮ ಹತ್ರ ಏನೇನ್ ಟ್ಯಾಲೆಂಟ್ ಬಂದವು? ಜಾಸ್ತಿ ಏನಿಲ್ಲ ಸರ್. ಈಗ ನಾವು ಹೋಟೆಲ್ ಕೆಲಸ ಮಾಡೋದು ಒಂದು ಮಾಡ್ತೀನಿ, ಆಗ ಹೊಲ್ ಕೆಲಸ ಮಾಡ್ತೀನಿ. ಆಯ್ತು ಅಂದ್ರೆ ಕೆಲಸ ಮಾಡಲ್ಲ ಅಂತ ಅಂಬೋದಿಲ್ಲ, ಯಾವ್ದು ಕೆಲಸ ಆಯ್ತು ಅದು ಮಾಡ್ತೀನಿ. ಇಲ್ಲ ಅಷ್ಟುಗನ ಟ್ಯಾಲೆಂಟ್ ಇದ್ದು ಅಂದ್ರೆ ನಿಮಗೆ ಪರ್ಟಿಕ್ಯುಲರ್ಲಿ ಯಾವ್ದ್ರಲ್ಲಿ ಟ್ಯಾಲೆಂಟ್ ನೀವು ಕಲಿಸಿದ್ರ ಅವರು? ಇಲ್ಲ, ಕಲ್ಸ್ಲಕ್ಕಾಗಿಲ್ಲ ಸರ್. ನಾವ್ ಅವ್ರ ಜೊತೆ ಹೆಚ್ಚಿಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ. ನಾವು ಹೊರಗೆ ಉಳಿದಿದ್ದೆವು, ನಾವು ಕಣ್ಣಿಲಿಂದ ನೋಡಿದೆವು, ಅವ್ರ ಮಾತುಗಳು ಕೇಳಿದೆ ಅಷ್ಟೇ, ಆದ್ರೆ ಸಂಕಟ ಉಳಿದಿಲ್ಲ ಸರ್. ಸಂಕಟ ಉಳಿದಿಲ್ಲ. ಇಲ್ಲ ಯಾವುದೇ ಒಂದು ತಂದೆ ಏನೈತೆ ಅಂದ್ರು ತನ್ನ ಬಳಿ ಸ್ಕಿಲ್ ಇದ್ದು ಮಕ್ಳಿಗೆ ಕಲಿಸ್ಲಿಕ್ಕೆ ಇಷ್ಟಪಡ್ತಾರೆ. ಇದ್ರ ಕಲಿ ಇದ್ರ ಜಿಂದಗಿ ಇರ್ತದ, ಲೈಫ್ ಆಯ್ತದು, ನಾಳೆ 4 ಮಂದಿ ಗುರ್ತಿತ್ತು ಅಂತ ಹಂಗೆ ಕಲ್ಸರ್. ಸೊ ಆತರ ಯಾವ್ದಾರ ಸ್ಕಿಲ್ ನಿಮ್ಗೆ ಕಲ್ಸರ್? ಸ್ಕಿಲ್ ಅವರು ಹೇಳಿರ್ ಕರೆ ನಾವು ತಲೆ ಇಟ್ಕೊಂಡಿಲ್ಲ ಸರ್. ಏನ್ ಮಾಡ್ತೀವಿ, ಲೈಟ್ ಹೊಡಿದೇವ್ ಹಿಂಗಾಗ್ಯದ ಅಂದ್ರ ಹೋದ್ಮೇಲೆ ತಿಳಿಯೋದು ಅಂತ ತಿಳ್ಕೊರಿ, ಇದು ಕೆಲ್ಸ ಯಾಕಲ್ಲಿ ಹೋದೇವ್ ಅಂತಂದ. ಓಕೆ, ಅಂದ್ರೆ ಏನ್ ಹೇಳ್ತಿದ್ರು ಅವ್ರು ನಿಮ್ಗೆ? ಅದು ಮನೆ ಕಟ್ಲತ್ರ ಹೇಳ್ತಿರ್ ಸರ್, ನಮ್ ನೋಡ್ಕೊರಿ, ಕಲೀರಿ, ನಾಳೆ ಕೆಲ್ಸಕ್ಕೆ ಬರ್ತದ, ಯಾರ ಬಿಲ್ ಹೋಗಿ ನೀವು ಕೇಳಕ್ ಆಗಲ್ಲ, ನಿಮ್ಗೆ ಇದು ಮಾಡ್ಬೇಕು, ಇದು ಮಾಡ, ನೀವೇ ಮುಂದಾಗಿ ಮಾಡ್ಕೊರಿ ಅಂತಂದು. ಹಿಂಗಾಗಿ ನಾವು ಹೆಚ್ಚಿಗೆ ತಲೆ ಕೊಟ್ಟಿಲ್ರಿ ಅತ್ತ. ಸೊ ಎಲ್ಲ ಆಲ್ಮೋಸ್ಟ್ ಥೋಡೆ ಮಕ್ಕಳು ಹಿಂಗೆ ಮಾಡ್ತಾರೆ, ತಂದೆ ಹೇಳ್ತೀನಿ ಅಂತಂದ್ರೆ ಬಿ ತಲೆ ಇಟ್ಕೊಂಬಲ್ಲ ಸರ್, ತಲೆಗೆ ಇಟ್ಕೊಂಬಲ್ಲ. ಬಟ್ ನಾಳೆ ಹೊತ್ತಿಗೆ ಅದು ಮಾತು ಆಯ್ತದೆ, ನಮಗ್ ಭಾಳ ಆಗ್ಲತ್ತ ಸರ್. ಹೌದಿಲ್ಲ? ನಾವು ತಂದೆಯವ್ರ ಬಳಿ ಇದ್ದ ಟ್ಯಾಲೆಂಟು ಯಾರ ಬಳಿ ಬಿ ಇಲ್ಲ ಅಂತ. ಯಾಕಲ್ಲಿ ಹೋದೇವ್ ನಾವು, ಯಾಕೆ ಓಡ ಹೋದೇವ್, ಯಾಕೆ ಕೇಳಲ್ಲ ಹೋದೇವ್, ಹಿಂಗಾಗ್ಯಾವ ಸರ್. ಅದ್ರ ಇದಕ್ಕೆ ರೀಸನ್ ಏನು? ಅದ್ರ ರೀಸನ್ ಏನು? ನಿಮ್ ಏಜ್ ರೀಸನ್? ಏಜ್ ರೀಸನ್ ಆಯ್ತು. ನಮಗೂ ಏನು ಗಾಡಿ ಮೇಲೆ ತಿರ್ಬೇಕು, ಚಾನ್ಸ್ ಹೋಗಿ ಮಾಡ್ಬೇಕು, ಬೇಕಾಗಿನ ಚೀಸ್ ತಗೋಬೇಕು, ಮತ್ ತಗೊಂಡಿದ್ದೇವಿ, ಹಿಂಗ್ ಮಾಡಿದೆ ಅಂತ ತಿಳ್ಕೊ ಸರ್. ಸೊ ಕಲೆ ಟೈಮಿಗೆ ಯಾವ್ದ್ರ ಮೇಲೆ ಫೋಕಸ್ ಮಾಡಿಲ್ಲ. ಸೊ ಎಂಜಾಯ್ಮೆಂಟ್ ರೈಟ್. ಸೊ ಆಯ್ತಾ ಇರ್ತಾವ ಹುಡುಗರಿಗೆ. ಅಂದ್ರೆ ಈಗ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಅಂದ್ರೆ ಈಗ ನಿಮ್ಗೆ ನೋಡಿ ಇನ್ಸ್ಪೈರ್ ಅದ ಪಬ್ಲಿಕ್ ಹೇಳ್ಬೇಕು, ತಂದೆ ತಾಯಿ ಮಾತ್ ಕೇಳ್ಬೇಕು ಸರ್. ಯಾಕಂದ್ರು ಅವರು ಆಗಿನಂಗ ಮಕ್ಕಳಿಗೆ ಆಗ್ಬಾರ್ದು ಅನ್ಬೋದು ಅವ್ರು ಹೇಳ್ತಾ ಇರ್ತಾರೆ. ಅದೇ ನಾವು ಕುಂತ ಅವ್ರ ಚಂದ ತಣ್ಣನ್ ದಿಮಾಗ್ಲಿಂದ ನಾವು ಕೇಳ್ಬೇಕು ಅವ್ರ. ಬಟ್ ಈಗ ನೀವು ಕೇಳಿಲ್ಲಲ್ಲ, ನೀವು ಕೇಳಿಲ್ಲ ಅಂದ್ರೆ ಬಿ ಯಾವ ತರ ಕೇಳ್ಬೇಕು? ಈಗ ಯಾವ ತರ ಕೇಳ್ಬೇಕಂದ್ರ ಅವ್ರು ಹೇಳ್ತಾರೆ, ಅವ್ರು ಅಲ್ಲೇ ಹೇಳೋದ್ರಾಗ ಅವ್ರು ತಂದೆ ಬಲಿ ಯಾವ ತರ ಹೇಳ್ತಾರ ಅಂಬೋದು ಹಾಗೆ ಕೇಳೋದ್ ನಮ್ಗೆ ಅನ್ಸಿ. ಓಕೆ. ಸೊ ಈಗ ನಾವು ಎಲ್ಲ ನೋಡಿದ ಪ್ರಕಾರ ಯಾವುದೇ ಒಂದು ಮಗ ತನ್ನ ತಂದಿದ್ದು
ಸತ್ತಿದ ಒಂದು ಪ್ಲೇಸನ್ನ ಇದು ಆಗಿದ್ದ ಪ್ಲೇಸನ್ನ ಯಾರಿಗೂ ತೋರಿಸಿಲ್ಲ, ಬಟ್ ನೀವು ವಿಡಿಯೋದ ತೋರಿಸ್ರಿ. ಸೊ ಅದ್ರ ಹಿಂದಿನ ಉದ್ದೇಶ ಏನಾದ್ರು? ಉದ್ದೇಶ ಅದೊಂದು ನೆನಪು ಸರ್. ಇದು ನೆನಪು ಇರ್ಬೇಕಂತಂದು ನನಗೆ ಅದು ಗೊತ್ತು, ನಾವು ವಿಡಿಯೋ ಮಾಡಿದೆ ಅಷ್ಟು. ಯಾಕಂದ್ರೆ ಮತ್ತದು ಹೋಯ್ತು ಅಂದ್ರೆ ಮತ್ತೆ ಯಾಕೇನೋ ಯಾವ್ದು ಭೀ ಚೀಸ್ ಆಗಲಿ ನಾವು ವಿಡಿಯೋ ಮಾಡ್ಬೇಕಂಬ ಆಸೆ ಸರ್. ಅದು ಏನಕ್ಕೆ ಇರಲ್ಲ ಸರ್, ನಾನು ಅದು ನನ್ನ ಬಳಿ ಇರ್ತದಂಬದು ನಮಗೆ. ಅದು ನೆನಪು ನನ್ನ ಬಳಿ ಉಳಿತದ, ನಾನು ನೋಡ್ತಾ ಇದ್ದೆ ಹಿಂಗಂತಂದು ನಾ ಯಾವ ಚೀಸ್ ಬಿಗಿ ವಿಡಿಯೋ ಮಾಡ್ಕೊತಾನೆ ಇರ್ತೆ. ಅದೇ ಇದರಿಂದ ಏನಾದ್ರು ಸ್ಪೆಷಲ್ ತಂದೆಯವ್ರಿಗೆ ತೋರಿಸಿದ ಸ್ಪೆಷಲ್ ಏನಾದ್ರು ಇದ್ರೊಳಗೆ? ಸ್ಪೆಷಲ್ ಅಂತ ಏನಿಲ್ಲ ಸರ್. ತಂದೆ ನೆನಪಿಗಾಗಿ ನೆನಪಿಗಾಗಿ ಅಷ್ಟು ಮಾಡಿದ. ಸದಾ ಅನ್ನೋದು ನೆನಪು ಸದಾಕಾಲ ನಮ್ಮಲ್ಲಿ ಇರಲ್ಲ ಅಂತಂದ್ರೆ ನಮ್ಮ ಉದ್ದೇಶ ಮಾಡಿದ. ರೈಟ್. ನಿಮ್ಮ ತಂದೆಯವ್ರು ಇದ್ರೊಳಗೆ ಮೋಟಿವೇಶನ್ ಏನು ಕೊಟ್ರು ನಿಮ್ಗೆ? ಜಿಂದಗಿದಾಗ ಬದುಕಬೇಕಂತ ಏನು ಮಾತು ಕೊಟ್ರು? ಈಗ ಅವ್ರು ನಿಮ್ಮ ತಂದೆಯವ್ರು ಇಲ್ಲ ಈ ಲೋಕದಾಗ, ಸಾರಿ, ಬಟ್ ಆದ್ರೆ ಅವ್ರು ನಿಮಗೆ ಏನು ಹೇಳಿದ ಮಾತು ನಿಮ್ಗೆ ನೆನಪು ಉಳಿತು? ಹೇಳಿದ ಮಾತು ಅಂದ್ರೆ ಎಲ್ಲಿ ಭೀ ಬದುಕ್ರಿ, ಹೆಂಗ್ ಭೀ ಬದುಕ್ರಿ, ಖರೆ ನೀವು ಯಾರ ಮುಂದೆ ಕಾಲ್ ಬೀಳಲ್ದಂಗ ನೀವು ಬದುಕ್ಬೇಕು. ಇದೊಂದು ನೆನಪು ಸರ್. ಅದೊಂದು ಮಾತು ಒಳ್ಳೆ ಮಾತು. ರೈಟ್. ಅದನ್ನು ಯಾಕಂದ್ರೆ ಅವರು ಹೇಳ್ದಾಗ ಅವ್ರು ಹೋದರು, ಖರೆ ಯಾರ ಮುಂದೆ ಕಾಲ್ ಬಿದ್ದಿನವ್ರಲ್ಲ ಅಂತವ್ರು ಬಲ್ವಿ ಅದೇ ಮಾತು ಹೇಳ್ತಾ ಇದ್ರು. ಯಾರ ಬಲ್ ನೀವು ಕಾಲ್ ಬೀಳಲ್ದಂಗ ನೀವು ನಿಂದ್ರಿ ಚಂದ ನಿಂತು ಮಾಡ್ಕೋರಿ ಅಂತಂದು ಹೇಳಿ ನಾವು. ರೈಟ್. ಸೊ ಒಳ್ಳೆ ರೀತಿಯಿಂದ, ಯಾಕಂದ್ರೆ ಅವರು ಅಷ್ಟು ಗರೀಬ್ ಪರಿಸ್ಥಿತಿ ಇದ್ದೂ ಕೂಡ ಎಲ್ಲರಿಗೂ ಎಜುಕೇಶನ್ ಕೊಟ್ಟು ಎಲ್ಲರಿಗೂ ಮುಂದೆ ಮಾಡಿ ಎಲ್ಲರಿಗೂ ಮ್ಯಾರೇಜ್ ಮಾಡಿ, ಸೊ ಒಳ್ಳೆ ರೀತಿಯಿಂದ ಅವರು ಜರ್ನಿ ಪಾಸ್ ಮಾಡ್ಕೊಂಡು. ಓಕೆ, ಸೊ ಒಳ್ಳೇದಾಗಲಿ. ಸೊ ಈಗ ನೀವು ಬೆಳೀತಾ ಬಂದಂಗೆ ನಿಮ್ಮದು ತಾಯಿಯವ್ರ ಸಪೋರ್ಟ್ ಹೆಂಗಿತ್ತು ನಿಮ್ಗೆ? ಈ ತಾಯಿ ಸಪೋರ್ಟು ತೋಲ್ ಭಾರಿ ಸರ್. ಮೇನ್ ತಾಯಿ ಸಪೋರ್ಟ್ ಜರ. ಓಕೆ. ಈಗ ತಂದೆ ಆದ್ರು ಹೆಂಗಿರ್ತದ ನೋಡಿ, ಜರ ಚಿಡಿಬಿಡಿ ಈಗ ನಾವ್ 3 ಮಕ್ಳು ಗಣಸ್ ಮಕ್ಳು ಆದ್ರೂ ಬಿ ತಾಯಿ ಬಲಿಕೆ ಹೊಡಿತಿದ್ವಿ. ಮಮ್ಮಿ ಹಂಗಂತ ನಮ್ಮ ಪಪ್ಪ ಜಾಸ್ತಿ ಏನೇ ಹೇಳ್ತಾ ಇದ್ದಿಲ್ಲ. ನಾವು ಏನ್ ಹೇಳ್ತಿದ್ರ ಬಿ ಹಾಗೆ ಮಾಡ್ಕೋಬೇಕಾದ್ರೆ ಬಿ ನಮ್ಮ ತಾಯಿಗೆ ಹೇಳಿದ್ನ. ಸೊ ನಾವು ನಮಗೆ ಗೊತ್ತಿದ್ದಂಗೆ, ಸೊ ಒಂದು ಸಣ್ಣ ಮೆಡಿಕಲ್ ಇಶ್ಯೂ ಅದಂತ ನಿಮ್ಮನ್ನ ಗೊತ್ತಾಯ್ತು ನಮ್ಗೆ. ಸೊ ಮೆಡಿಕಲ್ ಇಶ್ಯೂ ಅಂತಂದ್ರೆ ನಿಮ್ಮ ಕಿಡ್ನಿ ಫೇಲ್ಯೂರ್ ಅಂತ ಒಂದು ಮಾತು. ಸೊ ಯಾವ ಥರ ಅಂದ್ರೆ? ಅವು ನಾನು ಕೆಲ್ಸ ಮೇಲೆ ಹೋದಾಗ 1 ವರ್ಷ ಏನೋ ಹೊಟ್ಟೆನಿದೆ ಸರ್. 1 ವರ್ಷ ಹೊಟ್ಟೆ ಅಂದ್ರೆ ಹೆಚ್ಚಿಗೆ ಕೇರ್ ಮಾಡಿಲ್ಲ. ಮೆಡಿಷನ್ ಮೇಲೂ ಕಮ್ಮಿ ಆಯ್ತಾ ಹೋಗ್ಯದ. ನಾನು ಲೈಟ್ ತಗೊಂಡಿದ್ದೆ ಅದಕ್ಕೆ 2 ವರ್ಷ ಬಾದ್ ಮತ್ತೆ ಕೆಲ್ಸಕ್ಕೆ ಹೋಗಿದೆ. ಕೆಲ್ಸಕ್ಕೆ ಹೋದ್ಮೇಲೆ ಆಗ ಮತ್ತೆ ತೋಲ್ನ ಇದೆ ಸರ್. ಯಾಕೋ ಹಿಂಗೆ ಅಂತಂದೆ ಏನ್ ಮಾಡಿದೆ, ಸ್ಕ್ಯಾನಿಂಗ್ ಮಾಡಿದೆ. ಸ್ಕ್ಯಾನಿಂಗ್ ಮಾಡಿದ್ರು ಅವ್ರು ಹೇಳಿದ್ರು ಒಂದ್ ಕಿಡ್ನಿ ಫೇಲ್ ಆಗ್ಯದ ಅಂತ. ಹಳ್ಳಲ್ಲಿಂದು ಒಂದ್ ಕಿಡ್ನಿ ನಿಮ್ ಪೂರಾ ತಿನ್ನಕ್ಯದ ಅಂತ ಹೇಳಿದ್ರು. ಇನ್ನು ಏನ್ ಬಿ ತಲೆ ನೋಡಿದಿಲ್ಲ ಸರ್. ಬೀದರ್ದಾಗೆ ತೋಲ್ ಓಡಾಡಿದೆವು. ನ್ಯಾಮದ ಆಪರೇಷನ್ ಮಾಡ್ಬೇಕಂದ್ರು, ಯಾಗಾದ್ರೂ ಮಾಡ್ಬೇಕೆ ಅಂದ್ರು. ಯಾಗ ಆಲ್ರೆಡಿ ಎಲ್ಲ ಚೆಕಪ್ ಆಗ್ಯದ. ಇದೊಂದು ಯಾರು ಮಾಡಿದೆವು ಗುದ್ಗಿನ ದವಾಖಾನೆ ಆಪರೇಷನ್ ಮಾಡಿಕೆ ಸರ್. ಈಗೆಲ್ಲ ನಾರ್ಮಲ್ ಅದ, ಈಗ ಸ್ಟೇಬಲ್ ಇದ್ದೇವೆ. ರೈಟ್. ಸೊ ಅಂದ್ರೆ ಈಗ ಕಿಡ್ನಿ ಎಂಬುದು ಏನು ಅಂದ್ರೆ ಯಾವ ಥರ ನಿಮ್ಗೆ ಅನಿಸ್ತು? ಫೇಲ್ಯೂರ್ ಆಯ್ತು ಇಷ್ಟು ಜಲ್ದಿ ಏಜ್ನಾಗೆ? ಏನೇ ತಿಳಿದಿಲ್ಲ ಅಂತ ತಿಳ್ಕೊರಿ ಸರ್. ಎಲ್ಲರ ಮನ್ಯಾಗ ಆಳವ್ರಿ ಹಂಗ ಆಯ್ತಿದೆ ಅಂತ ಅನ್ಸಿಲ್ಲ ಸರ್. ನಮಗ್ ನಾರ್ಮಲಿ ಅದು ವಜ್ಜಿ ಎಬ್ಸ್ತಾರಲ್ಲ ರೀ ಸರ್, ಅದ್ರಲಿಂದಗಿಂತ ಅದು ಗಂಟು ಜರಗ್ಯದೇನೋ ಅದಕ್ಕೂ ನೈಸ್ಲತ್ತದೇನೋ ಹೊಟ್ಟಿ ಅದನ್ನ ಒರ್ಸ್ಕೊತ ಹೋಯ್ತಿವ್ರಿ ಸರ್. ಅವರು ಅದು ಸ್ಕ್ಯಾನಿಂಗ್ ಅದನ್ನ ಮಾಡಿದ್ರು ತಿಳ್ತ್ರಿ ಸರ್. ಹಿಂಗ ಒಂದ್ ಕಿಡ್ನಿ ಸೈಜ್ ಸ್ಟೋನ್ಲಿಂದು ಬಾಳ ಸಣ್ಣದಾಗ್ಯದಂತಿ. ಇನ್ನ ಹಂಗ ಆಯ್ತದಂತಿ ಅನ್ಸಿಲಿಲ್ಲ ನಮಗ್ ಸರ್. ಮತ್ತ ನಮ್ಮ ಮನ್ಯಾಗ ಇವ್ರ ಘಟ್ಟರಿ ಸರ್. ಏನ್ ಬಿ ಬ್ಯಾನಿ ಬ್ಯಾಸರ್ಕಿ ಇವ್ರಿಗೆ ಬರಲ್ದ್ರಿ ಸರ್. ತೋಲ್ ಊರಿ ಚಳಿ ಅದನ್ನ ಏನ್ ಬಿ ಬರಲ್ದ. ಇವ್ರಿಗೆ ಹಂಗ ಆಯ್ತು ಅಂತಂದ್ರು ತೋಲ್ ಶಾಕ್ ಆಗಿದ್ದೇವ್ರಿ ಸರ್. ನಾವು ಹಂಗ ಆಯ್ತದ ಅಂತ ಅನ್ಸ್ಲಿಲ್ಲ ಯಾರಿಗ ಬಿನೇ. ಅದಕ್ಕೂ ದವಾಖಾನಿಗ ಹೋದೆವು. ಯಾಗಾದ್ರ ಬಿ ಮಾಡಬೇಕ್ರಿ ಸರ್ ಇವ್ರಿಗೆ ಆಪರೇಷನ್. ಮತ್ ಇನ್ನೊಂದ್ ಕಡೆ ಕಿಡ್ನಿಗೆ ಪ್ರಾಬ್ಲಮ್ ಆಯ್ತದ, ಅದು ಬಿ ಸೈಜ್ ಸಣ್ಣದಾಯ್ತದ ಅಂತಿ. ಇನ್ ಯಾಗಾದ್ರೂ ಮಾಡ್ಸೋದೇ ಅದ, ಇವ್ರದ್ದು ಹೆಲ್ತ್ ತೋಲ್ ಜರೂರಿ ಅದರಿ ನಮಗೂ ಅಂತಿ ಮಾಡ್ಸಕಿದ್ದೇವ್ರಿ ಸರ್ ಆಪರೇಷನ್. ಅವ್ರಿಗೆ ಈಗೆಲ್ಲ ನಾರ್ಮಲ್ ಅದರಿ ಸರ್, ಚಂದ ಅದರಿ ಸರ್ ಹೆಲ್ತ್. ಸೊ ಮೆಸೇಜ್ ಗೊತ್ತಾಗಿತ್ತು ಮೇಡಮ್. ನೀವೇ ಹೆಂಗ ಅನಿಸ್ತು ನಿಮ್ಗೆ? ಈ ತರ ಆಯ್ತು ಆಪರೇಷನ್ ಮಾಡೋದಂತ ಹೆಂಗ ಅನಿಸ್ತು ನಿಮ್ಗೆ? ಹೇಳ್ಕೊಳಕ್ ಆಗಲ್ರಿ ಸರ್. ಹೌದಿಲ್ಲ? ಹೌದ್ರಿ ಸರ್.
ರೈಟ್ ರೈಟ್. ಸೊ ಇದ್ರೊಳಗ ಇಮಿಡಿಯೇಟ್ಲಿ ಯಾರ್ದಾದ್ರು ಹೆಲ್ಪ್ ತಗೊಂಡ್ರಿ ನೀವು ಫೈನಾನ್ಷಿಯಲಿ ನೀವೇ ಮ್ಯಾನೇಜ್ ಫೈನಾನ್ಷಿಯಲಿ ಎಲ್ಲರೂ ಹಾಗೆ ಮಾಡ್ಯಾರ್ರಿ ಸರ್. ನಮ್ಮ ಮಮ್ಮಿ ನಮ್ಗೂ ಬಿ ನಂಗೆ ತಂದೆ ಇಲ್ಲ ಇತ್ತು. ಫೈನಾನ್ಷಿಯಲಿ ತೊಳೆ ನಮ್ಮ ಅತ್ತಿ ನಮ್ಮಮ್ಮ ನಮ್ಮ ಇದನ್ ಭಾವ್ರಿ ಎಲ್ಲರೂ ಸಪೋರ್ಟ್ಲಿಂದೇ ಆಯ್ತ್ರಿ ಸರ್ ಇವ್ರದ್ದು ಆಪರೇಷನ್. ಅದನ್ನ ಫ್ಯಾಮಿಲಿ ಏನ್ ರಿಚ್ ಇಲ್ಲ ರೀ ಸರ್, ನಮ್ದು ನಾರ್ಮಲ್ ಆಗೇ ಮಿಡಿಲ್ ಇದ್ದೇವ್. ಸುಮ್ಮನೆ ಕೈಯ ಕಷ್ಟನೇ ಮಾಡ್ಕೊಂಬರ್ರಿ ಸರ್ ಎಲ್ಲರೂ. ನಮ್ಮ ಅಮ್ಮ ಆದ್ರು ಬಿ ಇಲ್ಲವ್ರಿ ಎಲ್ಲರೇ. ಅಂದ್ರೆ ಈ ತರ ಮತ್ತೆ ಈ ಕಡೆ ಗೌರ್ಮೆಂಟ್ MLA ಕಡೆದವ್ರದ್ದು ಏನಾದ್ರು ಸಪೋರ್ಟ್ ಕೇಳಕ್ ಹೋಗಿದ್ರಿ? ಇಲ್ಲ ಸಪೋರ್ಟ್ ನಾವು ಯಾರಿಗೆ ಕೇಳಿಲ್ಲ ಸರ್. ಅಂದ್ರೆ ಅದೇ ರೇಷನ್ ಕಾರ್ಡ್ ಮೇಲೆ 50 ಅದ್ರ 50 ನಾವು ಮಾಡ್ಬೇಕಾಗ್ತದಲ್ಲ ರೀ. ಅದಕ್ಕಂದು ಅರ್ಧ ಗೌರ್ಮೆಂಟ್ಲಿಂದ ಅರ್ಧ ನಮ್ಲಿಂದ ಹಾಸ್ಪಿಟಲ್ಗೆ. ಓಕೆ ಓಕೆ ಓಕೆ. ಪ್ರತಿ ಸರ್ ನೀವು ನಾವು ಕೇಳ್ದಂಗ ನೀವು ಬಿರಿಯಾನಿ ಮಾಸ್ಟರ್ ಇದ್ರಿ ಅಂತ ಕೇಳ್ದ ನಾನು. ಹಾಂ ಸರ್. ಓಕೆನಾ. ಸೊ ಬಿರಿಯಾನಿ ಮಾಸ್ಟರ್ ಒಳ್ಳೆ ಸ್ಕಿಲ್ ಅದ, ಪೇಮೆಂಟ್ ಬಿ ಚಂದ ಮಾರ್ಕೆಟ್ನಾಗ. ಹಾಂ ಸರ್. ಅಂದ್ರೆ ಅದು ಹೆಂಗ್ ಯಾವ ಥರ ಕಲ್ತ್ರಿ ಮತ್ತದು ನೀವು ಯಾವ ಥರ? ಅದು ಹೆಂಗ್ ಕಲ್ತೆ ಅದಾದ್ರು ಹೋಟೆಲಿಂದ ಹೋಗಿ ಭಾಳ ದಿನ ಸರ್. ಅಂದ್ರೆ ಒಂದು 10 ವರ್ಷ ಆಯ್ತು ನೋಡ್ರಿ ಎಕ್ಸ್ಪೀರಿಯನ್ಸ್, ಫುಲ್ ಎಕ್ಸ್ಪೀರಿಯನ್ಸ್. ಕಲ್ತ್ರಿ ಅಂದ್ರೆ ಅದು ಹೋಟೆಲ್ದಾಗ ಕೆಲ್ಸಂದ್ರೆ ಹೈದ್ರಾಬಾದ್. ಯಾಕಂದ್ರೆ ನಾವು ಟೋಟಲ್ ನಮ್ ಸಣ್ಣ ವಯಸ್ಸಲ್ಲಿ ದೊಡ್ಡರು ಅಲ್ಲೇ ಆಗಿದ್ದೇವು. ಹಿಂಗ ಪೂರಾ ಎಕ್ಸ್ಪೀರಿಯನ್ಸ್ ಅದಂತ ತಿಳ್ಕೊಳಿ ಸರ್. ಸೀದಾ ಹೋಟೆಲ್ ಅಲ್ಲೇ ಎಕ್ಸ್ಪೀರಿಯನ್ಸ್ ಆಗ್ಯದ ಅಂತ ತಿಳ್ಕೊಂಡು. ಅಂದ್ರೆ ಇಲ್ಲಿ ಎಲ್ಲಿ ಕೆಲಸ ಮಾಡ್ತೀರಿ ಈ ಕಡೆ? ಈಗ ಎಲ್ಲಿ ಮಾಡ್ತೀನಿ ಸರ್. ಓಕೆ. ಈಗ ಪ್ರೆಸೆಂಟ್ ಎಲ್ಲಿ ಮಾಡ್ತೀರಿ? ಈಗ ಪ್ರೆಸೆಂಟ್ ನಾರಾಯಣ ಹೇಳ್ದ ಮಾಡ್ತೇವೆ ಸರ್. ನಾರಾಯಣ ಹೇಳ್ದ. ರೈಟ್ ರೈಟ್. ಅಂದ್ರೆ ಈಗ ಅದು ಕೆಲಸ ಮಾಡ್ಕೋತಾನೆ ಈಗ ನೀವು ಈ ಕಡೆ ಕಂಟೆಂಟ್ ಕ್ರಿಯೇಟ್ ಮಾಡೋದು ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಅಂದ್ರೆ? ಮುಂಜಾನೆ ತೊಳೆದ ಜಲ್ದಿ ಹೇಳ್ತೇವೆ ಸರ್. 1-2 ಕಂಟೆಂಟ್ ತಯಾರು ಮಾಡಿಕೋತೀನಿ. ಮುಂಜಾನೆ ಒಂದ್ ಬಿಡ್ತೀನಿ, ಮತ್ತೆ ಅಲ್ಲಿ ಹೋಗಿ ನಾ ಸಾಯಂಕಾಲ ಒಂದ್ ಬಿಡ್ತೀನಿ ಸರ್. ಹಿಂಗ್ ಮಾಡಿ ಇದು ಮಾಡಿದ್ರೆ ಹೆಂಗ್ ಮಾಡ್ತೀರಿ ಇದ್ರೊಳಗೆ? ಈಗ ಮೇಡಮ್ ಅವ್ರಿಗೆ ಅವ್ರ ಕೆಲಸ ಅವ್ರಿಗೆ ತೆಗಿಬೇಕೇ ಆಗ್ತದೆ ಸರ್. ಅದು ಯಾವ ತರ ಮ್ಯಾನೇಜ್ ಅಂದ್ರೆ ಯಾವ ತರ ನಿಮ್ಗೆ ಎನರ್ಜಿ ಹೆಂಗ್ ಸಿಗ್ಲತ್ತದ ಇದ್ರೊಳಗ? ಅಂದ್ರೆ ಜಲ್ದಿ ಹೇಳ್ತೇವೆ ಸರ್. ಜಲ್ದಿ ಎದ್ದು ಒಂದು 5-6 ನಾರ್ಮಲಿ ರೀ ಸರ್ ಎದ್ದು ಹುಡುಗಿ ಸಾಳಿಗೆ ಹೋಯ್ತಾಳ್ರಿ. ನಮ್ ಸಾಳಿಗೆ ಅದನ್ನ ಕೇಳ್ತೇವ್, 9:30 ಹಂಗ ಕಳ್ಸ್ತೇವ್ ಸಾಳಿಗೆ. ಸಾಳಿಗೆ ಕಳ್ಸ್ ಬಂದಿ ಒಂದ್ ವಿಡಿಯೋ ಮಾಡಾರ ನಡಿ ಈಗಿನ ಸಲಕ್ಕೂ. ಇನ್ನೊಂದ್ ವಿಡಿಯೋ ಆದ್ರೆ ನಿನ್ ಕೆಲ್ಸ ಆಗಿರ್ಮೇಲೆ ಇನ್ನೊಂದ್ ಮಾಡಾರಿ ಅಂತಾರ್ರಿ ಸರ್. ಮುಂಜಾನೆದ್ ಒಂದ್ ವಿಡಿಯೋ ಮಾಡ್ದೇವ್ ಅಂದ್ರೆ ಇನ್ನು ಹೊತ್ತು ಮನೆ ಅದು ಕೆಲ್ಸ ಆಗಿರ್ಮೇಲೆ ನಮ್ಮ ಅತ್ತೆಯರ್ ದಂಧೆಕ್ ಅದನ್ನ ಹೋಯ್ತಾರ. ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡ್ರ ಮೇಲೆ ಮತ್ ಮಧ್ಯಾಹ್ನಕ್ಕೊಂದು ವಿಡಿಯೋ ಮಾಡ್ತೇವ್ರಿ ಸರ್. ಹೊತ್ತು ಮನೆಗೆ ಬಿಡಸಲ ಟೈಮ್ ಇತ್ತು ಅಂತಂದ್ರೆ ಮುಂಜಾನೆ 2 ವಿಡಿಯೋ ಮಾಡ್ಕೋತಾರ, ಹೋಗಿ ಎಡಿಟ್ ಮಾಡ್ಕೋತಾರ್ರಿ ಸರ್. ಇಲ್ಲಾಂದ್ರೆ ಯಾರ ಮನೆಗೆ ರೆಸ್ಟ್ ಇತ್ತಂದ್ರು ಮುಂಜಾನೆ ಮಧ್ಯಾಹ್ನಕ್ಕೊಮ್ಮೆ ಮಾಡಿ ಅಷ್ಟು ಇದು ಮಾಡ್ತೇವ್ರಿ ಕೆಲಸ ಅದು ಮಾಡ್ಕೊಂಡು. ಅಂದ್ರೆ ಈಗ ಈ ಭಾಗದೊಡ್ಡ ಜಿಂದಗಿದಾಗ ಇದೇನು ವೇಸ್ಟ್ ಕೆಲಸ ಕೈದಾಗ ಹಿಡಿದೀವಿ ಅಂತ ಈ ತರ ಅನ್ಸದ ನಿಮ್ಗೇನ್ರಿ? ಇದ್ರೊಳಗೆ ಏನೋ ಒಂಥರ ಎನರ್ಜಿ ಉಂಟು ಸರ್ ನಮ್ಗೆ. ಓಕೆ. ಏನೋ ಗೊತ್ತಿಲ್ಲ ಖರೆ ಇದು ಮಾಡಿದ್ರೆ ಏನೋ ಒಂದು ಇನ್ನ ಏನೋ ಮಾಡ್ಬೇಕನ್ನ ಇದು ಎನರ್ಜಿ ಉಂಟು ಸರ್. ಹಂಗೇನಿಲ್ಲ ಇದು ಏನಪ್ಪಾ ಅಂತ ನಿನಗಿಲ್ಲ, ಇನ್ನ ಮಾಡ್ಬೇಕು, ಇನ್ನ ಹೊಸದು ಏನೋ ಮಾಡ್ಬೇಕಂಬ ಇದಾಗಲತ್ತ ಸರ್. ಅದೇ ಈಗ ಮುಂಜಾನೆ 5ಕ್ಕೆ ಎದ್ದು ಈಗ ವಿಡಿಯೋ ಮಾಡಿ ಆಜು ಬಾಜುದವ್ರು ಇದು ಎಲ್ಲ ಅವ್ರ ಏನ್ರಿ ಆಜು ಬಾಜು ಟೋಟಲ್ ನಾವ್ ಕೇಳಿವಲ್ಲ. ಯಾರ್ ಏನ್ ನೋಡತ್ತಾರ ಅನ್ನೋದು ಕೇಳಲ್ಲ, ಯಾನ್ ಅಲ್ಲತ್ತ ಅನ್ನೋದು ಕೇಳಲ್ಲ. ವಿಡಿಯೋ ಮಾಡ್ಬೇಕು ಯಾಕಂತಂದ್ರ ಆ ಟೈಮಿಗೆ ನಮ್ ಫಾಲೋವರ್ಸ್ ನೋಡ್ತಾ ಇರ್ತಾರ ಸರ್. ಯಾಕೋ ಇನ್ನೂ ವಿಡಿಯೋ ಬಂದಿಲ್ಲ, ಈಗ ಹೊರಗೆ ಹೋದ್ರೆ ಬಿ ಯಾಕೋ ವಿಡಿಯೋ ಬಂದಿಲ್ಲ ಈ ಟೈಮಿಗೆ ಹಿಂಗ್ ಕೇಳ್ತಾ ಇರ್ತಾರ. ಕೇಳಿ ನಂಗೆ ಆಮೇಲೆ ಇನ್ನ ಎನರ್ಜಿ ಉಂಟ ಸರ್. ಇಲ್ಲ ಬಿಡ್ಬೇಕಿತ್ತಲ್ಲ ಇವತ್ತು ಒಂದಿನ ಮಿಸ್ ಆದ್ರೆ ಬಿ ಯಾಕೋ ಇವತ್ತು ಬಿಟ್ಟಿಲ್ಲ ಕೇಳತ್ತಪ್ಪ ಅರುಳು ಒಂದಿನ. ಅಂದ್ರೆ ಈಗ ಅದು ಮಾಡೋದ್ರಿಂದ ನಿಮಗೆ ಏನಾದ್ರು ಇನ್ಕಮ್? ಇಲ್ಲ ಇನ್ಕಮ್ ಏನಿಲ್ಲ ಸರ್, ಅದು ನಮ್ಮ ಮನಸ್ಸಿಂದ ಮಾಡಿತ್ತು, ಮತ್ತೇನಿಲ್ಲ. ಏನೋ ಒಂದು ನಮ್ಮಲ್ಲಿ ಒಂದು ಟ್ಯಾಲೆಂಟ್ ತೋರಿಸ್ಕೊಳುತ್ತೆ ಅಷ್ಟೇ, ಮತ್ತೇನಿಲ್ಲ ಸರ್. ಓಕೆ ಓಕೆ ಓಕೆ. ಬೇರೆಲ್ಲ ಮನೆಗೆ ಏನ್ ಮಾತುಕತೆ ಐತವ ಸೊ ಆ ಮಾತುಕತೆ ಅಷ್ಟೇ. ರೈಟ್ ರೈಟ್. ಅಂದ್ರೆ ಕೆಲಸ ಮಾಡ್ತಾ ಮಾಡ್ತಾ ನಿಮ್ಗೆ ಅನ್ಸಲ್ಲ ಉಂಟದಕ್ಕೆ ಇದೇನು ಕೆಲಸ ನಾವು ಸುಮ್ಮನೆ ವೇಸ್ಟ್ ಕೆಲಸ, ಬೇರೆ ಟೈಮ್ ಕೊಟ್ಟಂದ್ರೆ ಥೋಡೆ ಅರ್ನಿಂಗ್ ದುಡ್ಡು ಆಯ್ತದ, ಮಕ್ಕಳಿಗೆ ಮತ್ತು ಮುಂದಕ್ಕೆ ಮಾಡಕ್ ಇದು ಸಿಗ್ತದ, ಸೊ ಇದು ಏನ್ ವೇಸ್ಟ್ ಕೆಲಸ ಅಂತ ಈ ತರ ಅನ್ಸಲ್ಲ ಸರ್. ಏನೋ ಈ ಕೆಲಸ ಮಾಡಿದ್ರೆ ಲೈಫ್ ಎಲ್ಲಿಗೋ ಹೋಯ್ತದಂತ ಒಂದು ಇನ್ನೊಂದು ಆಸೆ ಸರ್. ವೆಸ್ಟ್ ಅಂತ ನಂಗೆ ಅನ್ಸಲ್ಲ ಸರ್. ಯಾಕಂದ್ರೆ ಈಗ ನಾವು ಬಹಳಷ್ಟು ಜನರಿಗೆ ನಿಮ್ ಲೆವೆಲ್ದಾಗೆ ಬಹಳ ಜನರಿಗೆ ನೋಡಕ್ ಹೋದೇವ್ ಅಂತಂದ್ರ ಒಂದ್ ಕೆಲ್ಸದ ಅಲ್ಲಿಂದ ಬರದೇ ದುನಿಯದ, ಮತ್ತೆ ಇಲ್ಲಿಂದ ಎದ್ದು ಹೋಗ್ಬೇಕು, ಮತ್ತೆ ಹೋಗಿ ಕೆಲಸ ಮಾಡ್ಬೇಕು, ಕೆಲಸ ಮಾಡಿ ಮತ್ತೆ ತಿರ್ಗಿ ಬರ್ಬೇಕು. ಅದೇನ್ ಅಮೌಂಟ್ ಬರ್ತದ, ಏನೋ 8,000 ರೂಪಾಯಿ ಕೊಡ್ತದ ಅಷ್ಟೇ ಒಂದ್ ದಿನಕ್ಕ. ಓಕೆನಾ. ಅದು ಅಮೌಂಟ್ ನಾಗ ಈ ಕಡೆ ಮನಿ ಬಿ ಒರ್ಸ್ಕೋಬೇಕು, ಹುಡುಗರಿಗೆ ಒರ್ಸ್ಕೋಬೇಕು, ಎಲ್ಲ ಒರ್ಸ್ಕೋಬೇಕು. ಅದ್ರಾಗೆ ತೆರಿ ಪೂರಾ ಹೋಗಿರ್ತದ. ಆದ್ಮೇಲೆ ಇದೇನಪ್ಪಾ ಅಂತ ಇಲ್ಲ ಇದ್ರಾಗ ಅಮೌಂಟ್ ಸಿಗಲ್ಲ. ಇಲ್ಲ ಅಮೌಂಟ್ ಸಿಗಲ್ಲ ಖರೆ, ಇದ್ರಾಗ ಏನೋ ಒಂದ್ ಶಾಂತಿ ಸಿಗ್ತದೆ ಸರ್.
ಅಷ್ಟೇ ಮತ್ತೇನಿಲ್ಲ. ಇದ್ರಾಗ ಮಾಡತ್ತ ಅಂತಂದ್ರೆ ಅದು ಎನರ್ಜಿನೇ ಬೇರೆ ಸರ್. ಕೆಲ್ಸಗಿಂದ ಕಮ್ಮಿ ಮಾಡ್ಬೇಕಾರೆ ಇದ್ರಾಗ ಜರ ಎನರ್ಜಿ ಹೆಚ್ಚಿ. ಯಾವ ತರ ಎನರ್ಜಿ ಅಂದ್ರು ಮೇಡಮ್? ಯಾವ ತರ ಎನರ್ಜಿ ನೀವ್ ಹೇಳ್ರಿ ನೋಡಮ್. ಅವ್ರ ಹೇಳ್ತಾರ್ರಿ. ಅವ್ರಿಗೇನು ಎನರ್ಜಿ ಇಲ್ಲ. ಹಾ ನಡಿ ಮಾಡೋದಂತ ಸಪೋರ್ಟ್ ಮಾಡ್ತಾಳ ಅಷ್ಟೇ. ಅವ್ರಿಗೆ ಎನರ್ಜಿ ಏನಿಲ್ಲ. ಎನರ್ಜಿ ನನಗೆ ನಾನ್ ಬಲ್ಲ ಅದೊಂದು ನೀವು ವಿಡಿಯೋದಾಗ ಖಾಲಿ ಅದೇ ಮೇನ್ ಚೀಸ್. ಮೇನ್ ಚೀಜ್ ಅದೇ ಖುಷಿ ಕೊಡ್ತದೆ ನನಗೆ. ಇಲ್ಲ ರೆಸ್ಪಾನ್ಸ್ ಹೊಂಟದಲ್ಲ ಇದಕ್ಕೆ ಅಲ್ಲ ಟೋಟಲ್ ರಿಯಾಕ್ಷನ್ ಅಕ್ಕಿಂದ ಖರೆ ಆಗಿಂದ ರಿಯಾಕ್ಷನ್ ನಾನೇ ತಗೊಳಿದ್ದೆ ಅದೇ ಕೂಡ. ಅದಕ್ಕಂದ ಅದು ನಾನು ಮನಸ್ಸು ಬರ್ತದೆ ಅಂತ ತಿಳ್ಕೊಳ್ಳೋದು. ಸೊ ಅಲ್ಲಿ ನಿಮ್ಗೆ ಏನೋ ಒಂದು ಎನರ್ಜಿ ಸೊ ಅದೇ ನೀವೇನ್ ದುಡ್ಡಿಗೋಸ್ಕರ ಮಾಡಿಲ್ಲ ಸರ್, ಜನರ ಪ್ರೀತಿಗೋಸ್ಕರ ಅಷ್ಟೇ. ರೈಟ್. ಸೊ ಬಿಜಿ ಶೆಡ್ಯೂಲ್ದಾಗ ಬಿ ಇಷ್ಟೆಲ್ಲ ನಿಮ್ದೆಲ್ಲ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹಾಕಿ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಎಲ್ಲ ದಾಟಿ ಬಿ ಒಂದು ಜನರ ಪ್ರೀತಿಗೋಸ್ಕರ ನೀವು ಒಂದು ಕೆಲಸ ಮಾಡಿದಂತ ಸೊ ಜನರ ಪ್ರೀತಿ ನಿಮ್ ಜೊತೆ ಇರ್ತದ. ಸೊ ಅದು ದೇವ್ರ ಜಾನೆ ನೋಡಮ್ಮಿ ಏನೈತದ ಏನಿಲ್ಲ. ಸೊ ನಾವು ಪ್ರದೀಪ್ ಸರ್ ಹಿಂಗೆ ನೋಡ್ಕೊತ ಹೋದಂಗೆ ಸ್ವಲ್ಪ ಮೇಡಮ್ ಅವ್ರ ಬಾರದಾಗ ಬಿ ಮಾತಾಡ್ಬೇಕು. ನಿಮ್ದು ಅಂದ್ರೆ ಎಷ್ಟು ವರ್ಷದಿಂದ ಎಲ್ಲಿ ನಿಮ್ದು ಮೀಟಪ್ ಆಯ್ತು? ತಂದ್ರು ಇವ್ರ ಅಕ್ಕಗ ನಮ್ಮ ದೊಡ್ಡವ್ರ ಮಗರಿಗೆ ಕೊಟ್ಟಾರ್ರಿ ಹೈದ್ರಾಬಾದ್ ಅಂತಂದ್ರು. ನಮ್ ತಂಗಿಯವ್ರ ಮದಿ ಇತ್ತು ಹೈದ್ರಾಬಾದ್ದಾಗೆ. ಇವ್ರು ಬಂದಿದ್ದು, ನಾವೀ ಹೋಗಿದ್ದೆ ಸರ್. ಅಲ್ಲೇ ಮದಿ ಆಯ್ತು. ಇವಳು ನಾ ಡ್ಯಾನ್ಸ್ ಮಾಡಿದ್ದ ಅಲ್ಲಿ. ಅವಳು ಡ್ಯಾನ್ಸ್ ಮಾಡಿದೆ. ಅದು ಕನ್ನಡ ಹಾಡನೇ ಇತ್ತು. ಕನ್ನಡದಾಗೆ ಪಸಂದ್ ಐತೆ ಕೇಳ್ತಿ ಹೈದ್ರಾಬಾದ್ದಾಗ. ಯಾಕಂದ್ರ ಅಲ್ಲಿ ಆ ಏರಿಯಾದಾಗ ಪೂರ ಕನ್ನಡದವ್ರೆ ಸರ್. ನಮ್ ಫ್ರೆಂಡ್ ನಾನು ಹೋಗಿದ್ದೇವ ಅಲ್ಲಿ ಮದುವೆಗೆ. ಅಲ್ಲಿ ಡ್ಯಾನ್ಸ್ ಮಾಡಿದೆವು. ಇವಳು ಯಾಕೆ ನೋಡ ನಂಗೆ ಫೋನ್ ಇಲ್ಲ ಸರ್. ಅದು ಮ್ಯಾರೇಜ್ ಆಯ್ತು, ಎಲ್ಲ ಆಯ್ತು. ಇನ್ನು ನಾವು ಊರಿಗೆ ಬಂದೆ, ನಮ್ಮ ಅಕ್ಕವ್ರ ಬೆಲೆ ಇರ್ತೀವಿ. ಅದ್ ಬಾದ್ ಒಂದ್ 8 ದಿನ ಬಾದ್ ಮೆಸೇಜ್ ಹೊಂಟು ಚಾಲು ಆಗ್ಯಾವ ಸರ್. ಮೆಸೇಜ್ಗಳು ಹೊಂಟು. ಅದು ಹಂಗೆ ಮುಂದಕ್ಕೆ ಹೋಯ್ತು ಸರ್. 1 ವರ್ಷ 2 ವರ್ಷ ಮೆಸೇಜ್ ನಾ ಮಾಡಿದ್ರಿ ಸರ್. ಸ್ಟಾರ್ಟ್ ಇವ್ರೆ ಮಾಡ್ಯಾರ್ರಿ. 2 ವರ್ಷ ಹಂಗೆ ನಡೀತು ಸರ್. 2 ವರ್ಷ ಬಂದ ಏನು ಮನೆ ಮಾತಾಡಿದೆವು. ಆತ್ ಕಡೆ ಬಿ ಥೋಡೆ ಪ್ರಾಬ್ಲಮ್ ಆಯ್ತು. ಫಸ್ಟ್ ಯಾರಾದ್ರೂ ಬಿ ಬ್ಯಾಡನೆ ಹ್ಯಾಂಗಾರನೋ ಎತ್ತರನೋ ಅದು ನಮ್ಮ ಮಮ್ಮಿಯರ ಬ್ಯಾಡನೆ. ಫಸ್ಟ್ ಹಳ್ಳಿ ಊರಾಗ ಹ್ಯಾಂಗಿರ್ತಿ, ಬೇರೆ ಕಡೆ ನೋಡ್ ಕೊಡ್ತೇವು. ಅಲ್ಲಿನ ಯಾನ್ ನೋಡಿಲ್ಲ ಏನಿಲ್ಲ, ಏನ್ ಮಾಡ್ಕೊಂಬರಲ್ತಿದಿ ನೀರಲ್ಲಿ ಏನಿಲ್ಲ, ನಂಗೆ ಎಲ್ಲ ಕುನಾದ ಅಂತಿ ನಮ್ಮಮ್ಮ ಹೇಳ್ತಿರ್ರಿ. ನೀರಲ್ಲಿ ಅಂತ ಹಳ್ಳಿ ಊರಾಗ ಏನ್ ಇರ್ತಿ. ನಮ್ಮ ಅಣ್ಣರಿಗೆ ಹೇಳ್ತಿದ್ದರಿ ಸರ್, ಒಂದು ದೊಡ್ಡದ್ ಮನಿ ಇರ್ಲಿ ಅಣ್ಣ, ಅವ್ರ ಮನೆ ಮುಂದ್ ಕಾರ್ ಇರ್ಬೇಕು, ಅಂತವ್ರ ಮನೆ ಮದಿ ಮಾಡ್ಕೊಡು ಅಣ್ಣ ಅಂತಿ. ನಮ್ಮ ಅಣ್ಣರಿಗೆ ನಮ್ಮ ಅಮ್ಮವ್ರಿಗೆ ಹೇಳಿದ್ದ. ಇಂಥದೆಲ್ಲ ಕುನ್ನಾಗಿರ್ಮೇಲೆ ನೀ ಅಂತದೆಲ್ಲ ದೊಡ್ಡ ಕನ್ಸು ಹೇಳಿದಿ, ಮತ್ ಹಿಂಗ್ ಮಾಡ್ತಿದಿ ನೀನು ಅಂತ ಹಿಂಗ್ ತೋಲ್ ಭರೋಸೆ ಸಿಕ್ಕಿರ್ರಿ ನನ್ ಮೇಲೆ. ಹಿಂಗ್ ಮಾಡ್ತಿ, ಹಿಂಗ್ ಮಾಡಲಿ ಅಂತಿ ಮಾಡ್ಕೊತ ಮಮ್ಮಿ ಅವ್ರಿಗೆ ಇನ್ ಚಂದ ಚಲೋ ತಾನೇ ನೋಡ್ಕೋತಾರ ಅವ್ರ ನನಗ ಅಷ್ಟೇ ಅಂತಿ ಮಾಡ್ಕೊಟ್ರಿ ಸರ್. ಹಿಂಗೆ ಒಂದ್ ಫ್ಯಾಮಿಲಿ ಅವ್ರ ಕಡೆಯಿಂದ ಬಿ ಸಪೋರ್ಟ್ ಇತ್ರಿ ಫುಲ್ ಮಮ್ಮಿ ಪಪ್ಪ ಅವ್ರದ್ದು. ಹಂಗೆ ಆಗಿ ಮದುವೆ ಮಾಡ್ಕೊಂಡಿದ್ದೇವ್ರಿ ಸರ್. ಹುಟ್ಟಿನ ಹಿಡ್ದು ನಾನ್ ಅಲ್ಲೇ ಹುಟ್ಟಿದರಿ ನಾ ಸರ್. ಅಲ್ಲೇ ಬೆಳ್ದೇವ್ರಿ. ನಮ್ಮ ಪಪ್ಪ ಮಮ್ಮಿ ಅಲ್ಲೇ ಕೆಲ್ಸ ಮಾಡ್ತಿವ್ರಿ. ನಮ್ಮ ಪಪ್ಪ ಪೇಂಟಿಂಗ್ ಮಾಡ್ತಿವ್ರಿ ಗಾಡಿ. ಅಲ್ಲೇ ಕೆಲ್ಸ ಮಾಡ್ತಿರು. ಅಲ್ಲೇ ತೋಲೇನ್ ಓದಿಲ್ಲ ರೀ ಸರ್. 7ನೇ ತನನೇ ಅಷ್ಟೇ ಓದಿಸಿದೆವು. ಆಯ್ತು ಮಾಡ್ಕೋತೇವ ಅಂತಂದ್ರ ಮೇಲೆ ನೀನ್ ಖುಷಿಯಪ್ಪ, ನೀನ್ ಖುಷಿ ಇದ್ರೆ ನಮ್ ಖುಷಿ ಅದ. ನಿಂಗ್ ಚಂದ ನೋಡ್ಕೊಂಡ್ರೆ ಸಾಕು. ಇನ್ ನಾವಾದ್ರ ಬಿ ಒಂದ್ ಮಾಡಾರ ಇದ್ದೇವು. ಇನ್ ಅದೇ ನೀ ನೋಡಿದಿ ಇನ್ ಮಾಡ್ಕೊಡ್ತೇವು ಅಂತ ಮಾಡ್ಕೊಟ್ಟಾರಿ ಸರ್. ಸೊ ಅಂದ್ರೆ ನಿಮ್ ಇಬ್ಬರದು ಫ್ಯಾಮಿಲಿ ಒಪ್ಪಿಗೆ ಆಗಿದ್ಮೇಲೆ ಸೊ ಇದು ಒಪ್ಪಿಗೆ ಬೇಕು. ಸೊ ನಿಮ್ದು ಸಕ್ಸಸ್ಫುಲ್ ಲವ್ ಮ್ಯಾರೇಜ್ ರೀ ಸರ್. ಅದ್ರ ಬಿ ಚಂದ ಇದ್ದಾರಿ ಸರ್. ನಂಗ್ ಬಿ ಚಂದ ನೋಡ್ಕೋತಾರ್ರಿ. ರೈಟ್. ಸೊ ಈ ತರ ನಿಮ್ದು ಒಳ್ಳೆ ಗ್ರೇಟ್ನೆಸ್ ಆಯ್ತು. ಬಟ್ ಸಡನ್ಲಿ ಇದೊಂದು ಪ್ರಾಬ್ಲಮ್ ಆಗಿ ಏನೋ ಒಂಥರ ಏನೋ ಪ್ರಾಬ್ಲಮ್ ಅನ್ಸಿದಂಗ ಸ್ವಲ್ಪ ಇರ್ತದೆ. ಈಗ ಮೇಡಮ್ ನೀವು ಅಲ್ಲಿ ಅಂದ್ರೆ ಬಾಂಬೆದಾಗ ಬೆಳೆದು ಅಲ್ಲಿಂದೆಲ್ಲ ಲೈಫ್ ಸ್ಟೈಲ್ ಬೇರೆ ಇತ್ತು ಅಲ್ಲೆಲ್ಲ. ಓಕೆನಾ, ಕಾಮನ್ ಬಂದಿದ್ವಿ ಲೈಫ್ ಸ್ಟೈಲ್ ಬೇರೆ ಓಕೆ. ಈಗ ಸಡನ್ಲಿ ಏನಂದ್ರು ಒಂದು ಇದ್ರಾಗ ಫಿಲಿಂ ಥಿಯೇಟರ್ದಾಗ ಕುಂತು ಟುಪ್ಕೊಂಡ್ ಬಂದ್ ಮನೆ ಕುಂತಂಗ
ಅಂದ್ರೆ ಮೇಡಮ್ ಹೆಂಗ ಅನಿಸ್ತದ ನಿಮ್ಗ ಅಯ್ಯ ಅಲ್ಲಿ ಅದ್ರ ಬಿ ನಮ್ಮ ಅಣ್ಣರ್ ಇದ್ರಿ ಹಾ ಹಿಂಗ್ ಹೊರಗದನ ಹೋಗ್ಬಿಡ್ತಿದ್ದಿಲ್ಲ ಅಲ್ಲಿ ಬಿ ಕೆಲ್ಸಕ್ ಅದನ್ನ ಹೋಯ್ತಿದ್ದಿಲ್ಲ ರೀ ಏನು ಉಣ್ಬೇಕ್ ತಿನ್ಬೇಕ್ ಅಷ್ಟೇ ಮನೆಗೆ ನಮ್ಮ ಅಣ್ಣರಿಗೆ ಪಸಂದ್ ಬರಲ್ರಿ ಹಂಗ ಹೊರಗ್ ಹೋಗ್ಬೇಡ್ದು ಯಾರಾದ್ರೂ ಬಿ ಹಿಂಗೆ ಫ್ರೆಂಡ್ಸ್ ಜೊತೆನ ಹೋಯ್ತಿದ್ದೆವು ಬರ್ತಿದ್ದೆವು ಅಷ್ಟೇ ಒಂದ್ 2-3 ತಿಂಗಳು ಅಷ್ಟು ಕಂಪನಿಯಾಗ ಕೆಲಸ ಮಾಡಿದರಿ ಅಷ್ಟ ಅಲ್ಲಿಂದ ಬಿ ಬೇಡ ನೀವ್ ಹೋಗ್ಬೇಡ ಕೆಲ್ಸಕ್ಕೂ ನಾವ್ ಮಾಡತ್ತಿದ್ದೇವಲ್ಲ ಅಷ್ಟೇ ಹಿಂಗ್ ಫ್ರೆಂಡ್ಗಳು ನಡ್ದೇವು ಮನೆ ಕುಂತ ಬಿ ಏನ್ ಮಾಡ್ಬೇಕ್ರಿ ಇನ್ನು ಹೋದೆವು ಅಲ್ಲಿ ಆದ್ರೆ ಅಲ್ಲಿನ ಲೈಫ್ ಸ್ಟೈಲೇ ಬಜ್ಜಿಗಿ ಇಲ್ಲಿ ಹಳ್ಳಿ ಊರಾಗ ನಾ ಅದೆಲ್ಲ ತಿನ್ಲಿ ನಿಮಗೆ ಇಲ್ಲಿ ಬಂದು ಇಲ್ಲಿರದ ಖಾಲಿ ಅದೇ ಕಲ್ಗಳು ನೋಡೋದ ಗಿಡಗಳು ನೋಡೋದ ಗಿಡನೇ ಆಯ್ತು ಅವೇ ಅದು ನೋಡೋದ ಸೊ ಅಲ್ಲಿ ಅವರು ಸಿಟಿದಾಗ ಬೆಳೆದು ಇಲ್ಲಿ ಸಡನ್ಲಿ ಎಕ್ದಮ್ ಸೆಟಲ್ಮೆಂಟ್ ಆಗ್ಬೇಕಂದ್ರೆ ಏನ್ ನೆಕ್ಸ್ಟ್ ಲೆವೆಲ್ ತಗ ಮಾಡ್ಬೇಕಿತ್ತು ಸೊ ಯಾವ ತರ ಅನಿಸ್ತು ಮೇಡಮ್ ಒಮ್ಮೆಗೆ ಸಡನ್ಲಿ ಈ ಲೆವೆಲ್ ಬಂದ್ಬಿಟ್ರಿ ಹಂಗ ಅನ್ಸ್ಕೊಂಡಿಲ್ರಿ ಚಂದ ಇರ್ತಿರ್ಬೇಕ ಅಲ್ಲಿ ಬಿ ಮನಿ ಮಾರದನ ಚಂದದ ಅಲ್ಲಿ ಹಂಗಿರ್ತ ಇಲ್ಲಿ ಬಿ ಹಂಗೆ ಇರ್ತ ಥೋಡೆ ದಿನ ಹಂಗ ಅನ್ಸ್ಲಿಲ್ಲ ಯಾಕಾರ ಬಂದೇನೇವ ಇಲ್ಲಿ ಯಾಕಾರ ಮದ್ವಿ ಮಾಡ್ಕೊಂಡೇನೋ ಇಂಥದ್ರಾಗು ಮತ್ತು ಸರ್ ಮನಿ ಬಿ ಸರಿಗ್ ಇರ್ತಿದ್ದಿಲ್ಲ ಇವ್ರಿ ನಾ ಕಟ್ಲತ್ತಿದ್ರು ಮನಿ ನಾ ಮನಿ ಬಿಟ್ಕೊಟ್ಟಿ ನಾ ಮದ್ವಿ ಮಾಡಿದ್ರಿ ಸರ್ ಅವ್ರು ಯಾಕೋ ಇಂಥ ಸಣ್ಣ ಮನೆಗ್ ಬಂದ್ ಉಳ್ದ ಇನ್ ಮಂದಿ ಎಲ್ಲಾ ಹಿಂಗೆ ಇರ್ತಾರ ಇಲ್ಲ ಈಕಿ ಮಾಡ್ಯಾರ ಖರೆ ಲವ್ ಮ್ಯಾರೇಜ್ ಅದ ಇರಳ್ಳೇನಿಲ್ಲ ಈಕಿ ಓಡೋಯ್ತಾಳ ಈಕಿ ಅದಕ್ಕೆ ಇರ್ತಾಳಲ್ಲತ್ತೀರಿ ಮನಿ ಇಲ್ಲ ಮಾರಿಲ್ಲ ಯಾನಿಲ್ಲ ಎತ್ತಿಲ್ಲ ಹ್ಯಾಂಗಿರ್ತಾಳ ಈಕಿ ಇನ್ ಮಂದಿಲಿಂದ ಬಿ ಮೋಟಿವೇಶನ್ ಬಂದ್ ತಿಳ್ರಕೊ ನನಗ್ ಹಂಗಲ್ಲತ್ತಾರ ನಾ ಹ್ಯಾಂಗಿರಲ್ಲ ಇಟ್ ಮಾಡ್ಕೊಡ್ಲಕ್ ಆಗಿ ಬಿ ನಾವ್ ಚಂದ ನೋಡ್ಕೊಲತ್ತಾರ ಅಂತಂದ್ರ ಮೇಲೆ ನಾ ಹ್ಯಾಂಗಿರಲ್ಲ ಅಂತಂದಿ ಮೋಟಿವೇಶನ್ ಏನ್ ಚಂದ್ರ ರೀ ನಮ್ಮ ಅಮ್ಮ ಪಪ್ಪಿ ಅವ್ರಿಗೆ ಪಪ್ಪ ತೀರ್ಕೊಂಡಾರ ಅಷ್ಟ್ ಹಂಗ ಅನ್ಸ ಹೊಂಟಿಲ್ ಬಟ್ ಮಮ್ಮಿ ನಮ್ಮ ಐದುನು ನಮ್ ಭಾವರವ್ರೆಲ್ಲರೂ ಚಂದ್ರ ರೀ ಚಂದ ನೋಡ್ಕೋತಾರ ಚಂದ ಇರ್ತೇವ್ರಿ ಈಗ ಹಂಗ ಏನ್ ಬಿ ಅನ್ಸಲ್ರಿ ಬಂದೇವ್ ಬಿ ಚಂದ ಬಿ ಅದ ಅಂತಿ ಅನ್ಸ್ತದ್ರಿ ಥೋಡೆ ದಿನ ಅನಿಸ್ತದ ಥೋಡೆ ದಿನ ಹೊಸ ಜಾಗ ಹೊಸ ಮನುಷ್ಯರು ಯಾರಿಗೆ ಆಯ್ತು ಸಿಟಿದಾಗ ಉಳ್ದವ್ರಿ ಹಳ್ಳಿದಾಗ ಇರ್ಬೇಕಾದ್ರೆ ಬಾಳ ಕಷ್ಟದ ಯಾ ಹೆಣ್ಮಗಳಿಗೆ ಅದ್ರ ನೋಡಿ ಕಷ್ಟದ ಈಗ ಸಡನ್ಲಿ ಅಲ್ಲಿಂತಂದು ಇಲ್ಲಿ ಅದ ಈಗ ಅವ್ರಿಗೆ ಅವ್ರೇ ಹೇಳ್ಬೇಕದ ರೈಟ್ ಅಂದ್ರೆ ಬಿ ಪ್ರೀತಿಗೋಸ್ಕರ ರೈಟ್ ಸೊ ಪ್ರೀತಿ ಇತ್ತು ಅಂದ್ರು ಗದ ಹೆಂಡತಿ ಚಂದ ಇದ್ರು ಅಂತಂದ್ರು ಎಂತ ಗುಡಿಸಲ್ದಾಗ ಬಿ ಅದ್ರ ಬಿ ಚಂದ ಕಾಣಿಸ್ತದ ಏನಂತ್ರಿ ಮೇಡಮ್ ಈ ಮಾತಿ ಖರೇನೆ ಅದರಿ ಲೈಫ್ ಮಾಡ್ತಾರ ಚಂದ ಇದ್ರಿ ಎಲ್ಲಾ ಚಂದ ಅದರಿ ಮನ್ಯಾಗ ಬಿ ಚಂದ ಇರ್ಬೇಕು ಮನೆಯವ್ರ ಬಿ ಚಂದ ಇರ್ಬೇಕು ಅಂದ್ರು ಎಲ್ಲಾ ಚಂದ ಅದ ಈಗ ನಂಗರ ಬಿ ಮನೆಯವ್ರ ಬಿ ಚಂದರ ನಮ್ ಮನೆಗಿನವ್ರು ಬಿ ಎಲ್ಲರೂ ಚಂದರ ರೀ ಸರ್ ಈಗ ಇರ್ಲಕ್ ಅಷ್ಟೇ ಮನ್ಸು ಬರ್ತದ ಈಗ ಇಲ್ಲಿಂದ ನಮ್ಮ ಮಮ್ಮಿಯರ್ ಬಳಿಕ್ ಹೋಗೋದು ಅನ್ಸಲ್ದ್ರಿ ಸರ್ ಇಲ್ಲೇ ಇರ್ಬೇಕಂತ ಅನಸ್ತದ ಅಲ್ಲಿ ಹೋಗ್ಬಾರ್ದು ಅನ್ಸಲ್ದು ಅವಾಗ ಸ್ಟಾರ್ಟಿಂಗ್ ಹಂಗೆ ಅಲ್ಲಿ ಹೋಗ್ಬೇಕು ಇಲ್ಲಿ ಇರ್ಬಾರ್ದು ಅಂತ ಅನಿಸ್ತಿತ್ತು ಇಲ್ಲಿಂದ ಹೋಲತ್ರ ಅಳು ಬರ್ತದ ನನಗ್ ಇಲ್ಲಿಂದ ಹೋಲತ್ರ ಅಲ್ಲಿಂದ ಬರ್ಲತ್ರ ಅಳು ಬರಲ್ಲ ಇಲ್ಲಿಂದ ಹೋಲತ್ರ ಅಳು ಬರ್ತದ ಈಗ ಅಷ್ಟು ಚಂದ ನೋಡ್ಕೊಂಡಾರ್ರಿ ಸರ್ ನಮ್ಮ ಪಪ್ಪ ಅವ್ರು ಇದ್ರಾಗ ಈಗ ತೀರ್ಕೊಂಡಾರ ಬಟ್ ನಿಮ್ಮ ಅಣ್ಣವ್ರ ಏನಂತಾರ ಸುಮ್ನೆರ ಹೋದಿನಿ ಸುಮ್ಮನೆ ಹೇಳಿಲ್ಲ ಸಾರ್ಸ್ಲಂಗ್ ಬರಲ್ರಿ ಸರ್ ನನಗ್ ಸಾರ್ಸದ್ ಕೊಡದ್ ಇದು ಟಂಕಿನ ಮೇಲೆ ನೀರ್ ತರ್ತಿಲ್ಲ ಕೊಡ ಎತ್ಲಾಕ್ ಬರ್ತಿದಿಲ್ರಿ ಸರ್ ನಾವು ಅಲ್ಲಿ ಆನ್ಬಿ ಮಾಡ್ತಿದ್ದಿಲ್ಲ ಇಂಥದೆಲ್ಲ ಮಾಡೋದ್ ನೋಡಿ ಅವ್ರೇ ಶಾಕ್ ಆಯ್ತು ಇಂಥದೆಲ್ಲ ಮಾಡತಾಳ ನನ್ ಮಗಳು ಅಂತಿ ಅಂತಾರ ಯಾಕಂದ್ರೆ ಹುಟ್ಟಿಡ್ದು ಇಲ್ಲಿ ಕೆಲಸ ಏನು ಕೆಲ್ಸ ಏನ್ ಬಿ ಮಾಡಿಲ್ರಿ ಸರ್ ಅದು ಫಸ್ಟ್ ಅಲ್ಲಿ ಬಿ ಮುಂಬೈದ ನಮ್ ಸಲಕ್ ಹೊರಗ್ ಬಂದೊಳಗಿ ಇವ್ರು ಮೀಟ್ ಆಗೋ ಸಲಕ್ಕೆ ಏನ್ರ 1 ಗಂಟೆ ಹೋಗಿದ್ರಿ ಎಲ್ಲಿಗೆ ಹೋಯ್ತಿದ್ರಿ ಸರ್ ಅದು ಬಿ ಸುಳ್ಳು ಆಡೋದು ಆಗ 3 ತಿಂಗಳು ಅಷ್ಟು ಕಂಪನಿ ಕೆಲಸ ಮಾಡ್ತಿದ್ದಲ್ಲ ರೀ ಸರ್ ಇವ್ರು ಬಂದಿರು ಮುಂಬೈಗೆ ಅವ್ರ ಅಕ್ಕರ್ ಇರ್ತಾರ್ರಿ ಅಲ್ಲಿ ಇನ್ನ ಅವ್ರು ಬಾ ಮೀಟ್ ಆಗ ಹೋಗಾರಿ ಅಂತಂದ್ರ ಅವ್ರ ಅಕ್ಕರ ಬಲಿಕ್ ಹೋಗಿದ ನಮ್ಮ ಅಣ್ಣರಿಗೆ ಸುಳ್ಳಾಡ್ ಹೋಗಿದ ಕೆಲ್ಸಕ್ ನಡ್ದೆ ಅಣ್ಣ ಇನ್ ಬರೋ ಟೈಮಿಗೆ ಬಂದಿದ ಮನಿಗ್ ಕರೆಕ್ಟ್ ಮನಿಗೆ ಅವ್ರಿಗೆ ಶಕ್ ಆಗಿಲ್ಲ ಏನಿಲ್ಲ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ಈಗ ನೀವು ಈ ಕೆಲ್ಸಕ್ಕೆ ಹೋಯ್ತಿಳ ಅಲ್ಲೇ ಹೋಯ್ತಿಳ ಅಂತ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ಗೊತ್ತಾಯ್ತದೆ ಈಗ ಹೋಯ್ತಾರ ಕೆಲ್ಸಕ್ಕೆ ಹೋಗಿದ್ದೀನಿ ನೀನು ಅಂತಾರ ಮಾತಿ ಕೆಲ್ಸಕ್ಕೆ ಹೋಗಿ ಮೀಟ್ ಆಗಿ ಬರ್ತಿದ್ದಾರಿ ಸರ್ ಅದು ಒಂದೇ ಹಾದಿತ್ತು ಹಂಗಾದ್ರೆ ಮನೆಗೆ ಹೋಗ್ಬಿಡ್ತಿದ್ದಿಲ್ಲ ಏನಿಲ್ಲ ಎಲ್ಲ ಮನೇಲೆ ಇರ್ತಿತ್ರಿ ಸರ್ ಮತ್ತೆ ಎಲ್ಲ ಮನೆಗೆ ತಂದು ಕೊಡ್ತೀವ್ರಿ ಏನ್ ಬೇಕಾಗಿಂದು ಅದನ್ನ ಇನ್ ಕೆಲ್ಸಕ್ಕೆ ಹೋದ ಆಗಿನ್ ಮೀಟ್ ಆದೆವು ನಾಗೆ ಹಂಗೆ 2-3 ಸಲ ಬಂದ್ರೆ 2-3 ಸಲ ಹಂಗೆ ಕೆಲ್ಸಕ್ಕೆ ಹೋಗಿ ಮೀಟ್ ಆಗಿ ಬಂದೆ ಅದು ಪುನಃ ಆಗಿಲ್ಲ ಏನಿಲ್ಲ ಅವ್ರಿಗೆ ಪ್ರೀತಿ ಒಬ್ಬ ದೋಸ್ತ್ ಬಿ ಇರ್ತಾನ್ರಿ ಭಾಳ ಬಾರಿ ಎಲ್ಲರ ಲೈಫ್ ನನ್ನ ಒಬ್ಬ ಫ್ರೆಂಡ್ ಅದ್ರ ಇನ್ಸಿಡೆಂಟ್ ಬಾರಿ ನೋಡ್ರಿ ಹೋಟೆಲ್ದಾಗ ಕೆಲಸ ಮಾಡಿದ್ದೆವು ಫೋನ್ ಬಂತ ಹೋಗ್ಬೇಕಪ್ಪ ಹೆಂಗ್ ಬಿ ಮೀಟ್ ಆಗ್ಬೇಕಂಬಂದ್ ನನ್ ಬಲ್ಲಾಗ ದುಡ್ಡಿಲ್ಲ ಸರ್ 1000 ರೂಪಾಯಿನೂ ಇದ್ದು ಅಷ್ಟೇ ಇಲ್ಲೇ ನಾಟಕ ಬಸ್ ಬೀದರ್ಗೆ 800 ರೂಪಾಯಿನೂ ಟಿಕೆಟ್ 800 ರೂಪಾಯಿ ಟಿಕೆಟ್ ಕೊಟ್ಟು ನಮ್ ದೋಸ್ತ ಬಿ ಹೇಳಿಲ್ಲ ನಾನು ನಡೆದೆ ಅಂತ 800 ರೂಪಾಯಿ ಟಿಕೆಟ್ ತಗೊಂಡೆ 200 ರೂಪಾಯಿ ಇದ್ದು ತಗೊಂಡು ಹೋಗಿದೆ ಹಂಗೆ
ಏನು ಅವನಿಗೂ ಫೋನ್ ಇಲ್ಲ ಹೊಡಗಿದೆ ಅಂತಂದು ಇನ್ನು ಅಲ್ಲಿಗೆ ಹೋಗಿ ನಾ ಫೋನ್ ಹಚ್ಚಿದೆ, ನಾರ ಹಿಂಗೆ ಬಂದಿದೆ ನಮ್ಮಲ್ರ ರೊಕ್ಕ ಇಲ್ಲ ಈಗ, ರೊಕ್ಕರ ಹಾಕಿ ನನಗಂತ ನಾನು ಫೋನ್ ಹಚ್ಚಿದೆ. ಅಪ್ಪ ಏನು ಹಿಂದ ಮುಂದೆ ಏನು ಕೇಳಿಲ್ಲ ಬಿ, ಯಾಕೆ ಹೋಗಿದೆ ಹೇಳಿಲ್ಲ ಬಿ, ಇಲ್ಲೇ ಕೊಡ್ತಿದ್ದಲ್ಲ ಅಂತಂದು ಹಂಗಾಗಿ 5,000 ರೂಪಾಯಿ ಹಾಕ್ಯಾನ. 5,000 ರೂಪಾಯಿ ತಗೊಂಡು ಹಾಗೆ ಆ ಹತ್ತಿಗೆ ಮಮ್ಮಿಗೊಂದು ಸೀರೆ ತಗೊಂಡೆ. ಅಲ್ಲೇ ಫಸ್ಟ್ ಟೈಮ್ ಹೋದ ನಾವೇ ಆಕ್ಸಿಡೆಂಟ್, ಇವಳಿಗೊಂದು ಸೀರೆ ತಗೊಂಡೆ. ಅದೊಂದು ಇನ್ಸಿಡೆಂಟ್ ಭಾಳ ಭಾರಿ ನಂತಕ. ಶಿವಕುಮಾರ್ ಇವ್ರ ಫ್ರೆಂಡ್ ಹೆಸರು ರೀ. ಶಿವಕುಮಾರ್ ಮೋಟಿವೇಶನ್ ಕೊಟ್ರಲ್ಲ ರೀ ಅವ್ರ ಬಿ ಶಿವಕುಮಾರ್ ಅಂತ. ಅವ್ರ ಬಿ ಸಪೋರ್ಟ್ ರೀ. ಎಲ್ಲಿಗಾರ ಹೋದ್ರ ಬಿ ಅವ್ರಿಗೆ ಬರೇ ಬರ್ತಿವ್ರು ಮೀಟ್ ಆಗ್ಲಕ್ ನಂಗು. ರೈಟ್ ರೈಟ್. ಅಂದ್ರೆ ಈಗ ಫಸ್ಟ್ ಟೈಮ್ ಅವ್ರಿಗೆ ಈ ಧೂರ್ಲಿನಲ್ಲಿ ಹೋಗಿ ಫಸ್ಟ್ ಟೈಮ್ ಒಂದ್ಸರಿ ನೋಡಿದ್ರೆ ಹೆಂಗ ಅದ್ರೊಳಗೆ ಏನೋ ಒಂದು ತಾಕತ್ರಿ, ಎಲ್ಲಿಗೆ ಹೋಗೋದು ಮನುಷ್ಯ. ಹೌದಲ್ಲ, ಅದು ಎಲ್ಲಿಗೆ ಬಿ ಕರ್ಕೊಂಡ್ ಹೋಯ್ತದ ನೋಡ್ರಿ, ಏನಿಲ್ಲ ಬಿ. ಅದು ನಮ್ಮ ಇಂಡಿಯಾದವ್ರು ಬಿ ಯಾವ್ದು ಜರ್ಮನ್ ಯಾಕಡೆ ಬೇರೆ ಕಡೆ ಬೇರೆ ಸೈಕಲ್ ಹೋಗ್ಯಾರಂತ, ಅದೊಂದು ಲವ್ ಸ್ಟೋರಿ ಅವ್ರು ಅಲ್ಲೇ ಉಳ್ಕೊಂಡ್ರ ಈಗ ಹೋಗಿ ಕೇಳಿದ್ರು ಲವ್ ಸ್ಟೋರಿನ ತೋರ್ತಾಕಲ್ಲ. ಸೊ ಸಕ್ಸಸ್ಫುಲ್ ಲವ್ ಸ್ಟೋರಿ, ಥ್ಯಾಂಕ್ಸ್ಫುಲ್ ಇರ್ಲಿ ನಿಮ್ದು, ಜಿಂದಗಿ ಮಾಡ್ರಿ, ಇರ್ಲಿ ಎಲ್ಲ ಒಳ್ಳೇದು. ಈಗ ನೀವು ಇನ್ಸ್ಟಾಗ್ರಾಮ್ ದಾಗ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಇದ್ದಂಗೆ ಸೊ ನಿಮ್ಗ ಈಗ ವಿಡಿಯೋಸ್ಗಳಲ್ಲಿ ಯಾವ್ದಾದ್ರು ಒಂದು ವಿಡಿಯೋ ನಿಮ್ಗ ವೈರಲ್ ಆಯ್ತು, ಸೊ ಆ ತರ ವೈರಲ್ ಆಗಿದ್ ವಿಡಿಯೋ ಯಾವ್ದಿತ್ತು ನಿಮ್ದು? ನಾ ಅಷ್ಟ ನಿನ್ನ ಓಸ್ಟ್ ವಿಡಿಯೋದಾಗ ವೈರಲ್ ಏನ್ ನಿನ್ನೆ ಆಗಿಲ್ಲ ಸರ್. ಹೆಚ್ಚಿಗೆ ಒಂದು ವಿಡಿಯೋ ಅದ ರೀ ಸರ್, 300 ಮೇಲೆ ಏನೋ ಹೊಡ್ಯೋದು, 300+ ಹೋಗ್ಯದ ಅಂತ ಹೇಳ್ಬಾರಿ. ಇಲ್ಲ ಅದು ಹೆಚ್ಚಿಗೆ ಹೋಯ್ತು ಆಕ್ಚುಲಿ, ನೀವು ನೋಡಿಲ್ಲ ಅದು ಇನ್ನ, ಅದು ಒಳಗಿಂದ ಏನೋ ಡೇಟಾ ನೋಡ್ಬೇಕು. ಎಡಿಟರ್ ಯಾರು ಮಾಡ್ತಾರಲ್ಲ ಅವ್ರಿಗೆ ಕೇಳ್ರಿ ನೀವು, ಇನ್ನ ಅದ್ರ ಬಗ್ಗೆ ಹೇಳ್ತಾರ. ಜಾಸ್ತಿ ಹೋಗ್ಯ ನೀವು, ತೋಲ್ ಹೋಗ್ಯ ನೀವು, 1 ಲಕ್ಷ ಮೇಲೆ ಹೋಗ್ಯಾವ. ನೀವು ನೋಡಕ್ಕಿಲ್ಲ, ಅದು ಬರೋದು ನೋಡ್ರಿ. ಅದು ಏನಾದ್ರು ಫನಿ ಕಮೆಂಟ್ಸ್ ಓದ್ತೀರಾ ಅದ್ರೊಳಗೆ ಬಂದಿದೆ ಏನಾದ್ರು? ಓದ್ತೇವೆ ಸರ್. ಫನಿ ಏನ ಓದಲ್ಲ, ಹಿಂಗೆ ಇದು ಬರ್ತಾವ ಅಂತ ಹೇಳ್ಕೊರಿ. ಕಮೆಂಟ್ಸ್ ಹಾಕ್ತಾರಲ್ಲ ಈಗ ಪಬ್ಲಿಕ್, ಕಮೆಂಟ್ಸ್ ಹಾಕಿದ ಕಮೆಂಟ್ಸ್ ಗಳು ಓದ್ತೀರಿ? ಓದ್ತೇವೆ, ಎಲ್ಲ ಓದ್ತೇವೆ. ಕಮೆಂಟ್ಸ್ ಓದ್ತೀರಿ ಎಲ್ಲ? ಓಕೆ ಓಕೆ. ಅಂದ್ರೆ ಆ ಕಮೆಂಟ್ಸ್ ನ ಕೆಲವೊಂದು ಕಮೆಂಟ್ಸ್ ಹಿಂಗ್ ಬರ್ತಾವ ನೀವು ಮರೆಯಲ್ರಿ, ಅಂತ ಓಟ್ ಗಾನ ಕಾಮಿಡಿ ಇರ್ತಾವ, ಅಂತದೇ ಇರ್ತಾವ ಅದ್ರೊಳಗೆ ಕಮೆಂಟ್ಸ್. ಇನ್ನ ಅಂತದೊಡ್ ತೆಲೆಗ್ ಬರಂಗ ಬಿಟ್ಟಿಲ್ಲ ರೀ. ಅಜ್ಜಿ ಹೇಳರಿ ಅವ್ರ ಬಿ ತಗೋತೇವ್, ಯಾರೋ ಒಬ್ರು ಹಿಂಗೆ ನಿಮ್ದು ಎಲ್ಲಾರು ಬಿಡ್ರಿ ಅಜ್ಜಿದ ಆಕ್ಟಿಂಗ್ ತೋಲ್ ಭಾರಿ ಅದ ಅದಕ್ಕೆ ಅವ್ರಿಗೆ ಹೇಳಿದ್ರು, ಅವ್ರು ಬಿ ನಕ್ಕೂರ್ ನಾವು ಬಿ ನಕ್ಕಿದೇವ್. ಅಕ್ಕ ನೀವಿಬ್ಬರು ವಿಡಿಯೋ ಮಾಡತ್ತೀರಿ ಮತ್ ಅದ್ರಾಗ ನನಗ್ ತಕೊಂಡಿರ, ಅವ್ರೇನ್ ನನಗೆ ಕಮೆಂಟ್ಸ್ ಮಾಡತಾರ ನಂದು ವಿಡಿಯೋ ಹೋಗ್ಲತ್ತದ ಆಂಟಿ ಅಂತ ಹೇಳಿದ್ರಿ ನಮ್ಮಲ್ಲಿ ಅಜ್ಜಿ ಒಬ್ರು. ಈ ತರ ಅದ್ರ ಕಮೆಂಟ್ಸ್ ಬರ್ತದ. ರೈಟ್ ರೈಟ್. ಸೊ ಅಜ್ಜಿತ್ ನಾವು ನೋಡಿದೆವು, ರೈಟ್ ರೈಟ್. ಓಕೆನಾ? ಸೊ ಈಗ ನೀವೆಲ್ಲ ಈ ತರ ಮಾಡ್ತಾ ಇದ್ದಂಗೆ ಸೊ ನಿಮ್ದು ಅದೇ ಒಂದು ಸಾಮ್ರಾಜ್ಯ ತಯಾರಾಯ್ತದ. ಸೊ ಸಾಮ್ರಾಜ್ಯ ತಯಾರಾದಂಗ ಸೊ ನಿಮ್ಗೆ ಏನಾದ್ರು ನಾ ಇಲ್ಲಿ ಇರ್ಬೇಕು ಅನಿಸ್ತು. ಸೊ ಹಂಗಾಗಿ ನಿಮ್ಗೆ ಒಂದು 5 ವರ್ಷದ ಬಾದ್ ನಿಮ್ಮನ್ನ ನೀವು ಎಲ್ಲಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲಿ ನೋಡಕ್ಕೇನಿಲ್ಲ ಸರ್, ಊರಲ್ಲೇ ಇರ್ಬೇಕಾರೆ ಥೋड़ा ಮುಂದಾಗ್ಬೇಕಂಬ ಆಸೆ. ಅಲ್ಲಿ ಇಲ್ಲಿ ಏನಿಲ್ಲ, ಎಲ್ಲ ನಾರ್ಮಲ್ ಆಗಿ ಹಿಂಗೆ ನಮ್ದು ದೊಡ್ಡದಿಲ್ಲ ಅಂತ ತಿಳ್ಕೊರಿ. ಈಗ ನೀವು ಮಾಡ್ತಿದ್ದಂಗೆ ಈಗ ಬೇರೆ ಕಪಲ್ಸ್ ಆಯ್ತು, ಓಕೆನಾ, ಬೇರೆ ಜನ ಆಯ್ತು, ಯಾರು ಬಿ ಆಯ್ತು, ಏನಂದ್ರು ಈಗ ನೀವು ಮಾಡತ್ರಿ ಮಾರ್ಕೆಟ್ನಾಗ ಒಳ್ಳೆ ನಿಮ್ ಹೆಸರು ಉಂಟದ, ನೀವು ಚಂದ ಬೆಳೆದಿರ್ತೀರಿ ಅಂತಂದ್ಮೇಲೆ ಬೇರೆಗೆ ಆಸೆ ಹುಟ್ಟೋದಂತೂ ಕಾಮನ್ ಅದ, ಓಕೆನಾ? ಈಗ ಆ ತರ ಆಸೆ ಹುಟ್ಟೋರಿಗೆ ಸೊ ನಿಮ್ಮ ಮನಸ್ಸಿನ ಮಾತೇನು ಹೇಳಕ್ ಇಷ್ಟಪಡ್ತೀರಿ ಅವ್ರಿಗೆ? ಇದೇ ಜರ್ನಿ ಅಂದ್ರೆ ಇದೇ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟ್ ಬೇರೆ ಬಿ ಮಾಡ್ಬೇಕಂತ, ಸೊ ಅಂತವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ ಮಾಡ್ರಿ, ನಿಮ್ಮಲ್ಲಿ ಟ್ಯಾಲೆಂಟ್ ಯಾರ್ಯಾರು ನೀವ್ ಮಾಡ್ರಿ ಅಷ್ಟೇ, ಮತ್ತೇನ್ ಹೇಳಲ್ಲ. ಇದು ಯಾರು ಏನಲ್ಲತ್ತವ ಇಷ್ಟ ನೀವ್ ಬಿಟ್ಕೊಡ್ರಿ. ಕ್ಯಾಮರಾ ಬಂದ್ ನಿಂತಿದ ಮೇಲ ನೀವ್ ಕ್ಯಾಮರಾನೇ ಖರೆ, ನೀವೇ ಖರೆ ಅಷ್ಟೇ. ಮುಂದ್ ಬರ್ಬೇಕಾದ್ರ ರೈಟ್ ಅಷ್ಟೇ, ಮತ್ತೇನ್ ಹೇಳಕರ ಸರ್. ಅಂದ್ರೆ ಯಾವ ತರ ಏನ್ ಟ್ಯಾಲೆಂಟ್ ಏನಾದ್ರು ತಗೊಂಡ್ ಬರ್ಬೇಕಾ? ಇಲ್ಲ, ಟ್ಯಾಲೆಂಟ್ ಕಂಪಲ್ಸರಿ ಟ್ಯಾಲೆಂಟ್ ಬೇಕೇ ಸರ್. ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ನಿಮ್ ವಿಡಿಯೋಗಳು ಓಡ್ತಾವ ಮುಂದ್ ಸರ್. ಈಗ ನಿಮ್ಮ ನೋಡಿ ಇನ್ಸ್ಪೈರ್ ಆಗಿ ಬೇರೆ ಒಂದು ಕಪಲ್ಸ್ ಬಿ ಏನದಂತಂದ್ರೆ ಹಸ್ಬೆಂಡ್ ವೈಫ್ ಬಿ ಅನ್ನೋದಕ್ಕೆ ಮಾಡ್ಬೇಕಂತಾರೆ ಈ ತರ ವಿಡಿಯೋ. ಸೊ ಅವ್ರಿಗೆ ಕಿವಿ ಮಾತು, ಈಗ ಅವ್ರಿಗಂತ ನಿಮ್ಗೆ ಹೋಗಿ ಹೇಳಕ್ಕಾಗಲ್ಲ, ಅವ್ರು ಬಂದ್ ನಿಮಗೆ ಕೇಳಲ್ಲ. ಸೊ ಅಂತ ಜನರು ಬಿ ಕ್ಯೂರಿಯಾಸಿಟಿ ಇರ್ತದೆ. ಸೊ ಅಂತವ್ರಿಗೆಲ್ಲ ನೀವು ಕಿವಿ ಮಾತು ಏನ್ ಹೇಳ್ತೀರಿ? ಕಿವಿ ಮತ್ತೆ ಅದೇ ಹೇಳದ್ ಸರ್, ನಾ ನಿಮ್ಮಲ್ಲಿ ಮಾಡ್ಬೇಕಂತ ನೀವು ಇಬ್ಬರ ಬಲ್ಲಿ ಅದ ಮಾಡೋದು, ನೀವ್ ಬೇರೆದ್ ಬಿಟ್ಕೊಡ್ರಿ. ನಿಮ್ ಮನ್ಸಿಗೆ ಯಾನ್ ಬಂತ ಅದು ಮಾಡ್ರಿ, ಯಾನೆಗ್ ಬರಲ್ಲ ನಿಮ್ಮ ಆಕ್ಟಿಂಗ್ ಬರಲ್ಲ ಅದು ಬಿಟ್ಕೊಡ್ರಿ. ನೀವು ನಿಮ್ಮೊಂದ್ ಮಾತು ಹೊಂಟಲ್ಲ ಸಾಕಷ್ಟೇ,
ಅಷ್ಟು ಮಾಡ್ಬೇಕು ಅಷ್ಟೇ ಸಾಕು ಸರ್ ಮತ್ತೇನಿಲ್ಲ. ರೈಟ್ ರೈಟ್. ಸೊ ನಿಮ್ಗೆ ಏನ್ ಟ್ಯಾಲೆಂಟ್ ಇರ್ತದೆ ಅದು ನೀವು ತೋರ್ಸ್ಕೊರ ಅಷ್ಟೇ, ಅದೇ ತೋರ್ಸ್ಕೊರ ಅಷ್ಟೇ. ಮತ್ತೇನಿಲ್ಲ. ರೈಟ್ ರೈಟ್. ಸೊ ಒಳ್ಳೇದಾಯ್ತು. ಸೊ ಅದೇ ಒಂದು ಮಾಡ್ಲಿ ಆ ತರ ಮಾಡೋರ್ ಇದ್ರಿ. ಸೊ ಅವ್ರಿಗೆ ರಿಕಗ್ನೈಸೇಷನ್ ಸಿಗ್ತದ, ಮಾರ್ಕೆಟ್ ಅವ್ರಿಗೆ ಪ್ಯಾಷನ್ ಅದ ಐತದ. ಸೊ 4 ಜನ ಹೋದ್ರಲ್ಲ ಬಂದಲ್ಲೆಲ್ಲ ಗುರ್ತು ಹಿಡಿತಾರ. ಪ್ರದೀಪ್ ಸರ್ ಸಾಕಷ್ಟು ನಿಮ್ದು ಜರ್ನಿ ಬಗ್ಗೆ ನಾವು ಮಾತಾಡಿದೇವಿ. ನಿಮ್ ಫ್ಯಾಮಿಲಿ ಬಗ್ಗೆ, ನಿಮ್ದು ನಿಮ್ಮ ಕ್ಯಾರಿಯರ್ ಬಗ್ಗೆ ಇತ್ತು, ನಿಮ್ಮ ಕೆಲಸ ಹೆಂಗಿತ್ತು, ಓಕೆ ನೀವು ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಏನೇನು ಮಾಡಿದ್ರಿ, ಸೊ ಅದ್ರೊಳಗೆ ಏನೇನು ನಡ್ಲಿತ್ತಂತ ಸೊ ಸಾಕಷ್ಟು ಮಾತಾಡಿದ್ವಿ. ಸೊ ಒಳ್ಳೆ ರೀತಿಯಿಂದ ನಿಮ್ಮ ಇಂಟ್ರಡಕ್ಷನ್ ಕೊಟ್ರಿ, ಓಕೆನಾ. ಸೊ ತುಂಬ ಧನ್ಯವಾದ. ಸೊ ಅದೇ ರೀತಿ ಈಗ ನಾವು ನಮ್ಮ ಅಚೋಟ್ ಪಾಡ್ಕಾಸ್ಟ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ತೋಲ್ ಭಾರಿ ಅನ್ಸ್ಲತ್ತ ಸರ್. ಹಂಗೆ ನಿಮ್ಮ ಜೊತೆ ಮಾತಾಡಿ ಇನ್ನಷ್ಟು ಭಾಳ ಖುಷಿ ಅನ್ಸ್ಲತ್ತ ಸರ್. ಓಕೆ ಓಕೆ. ಥ್ಯಾಂಕ್ ಯು. ಹಂಗೆ ನಡೀತಾ ಇರಲಿ ಅಂತ ಇನ್ನು ತೋಲ್ ಭಾರಿ ಅದ ಇಷ್ಟ ಅನ್ಸ್ಲತ್ತ ಸರ್. ಅಷ್ಟು ಮತ್ತೆ ರೈಟ್ ರೈಟ್ ರೈಟ್. ಓಕೆ. ಸೊ ಪ್ರದೀಪ್ ಸರ್ ನೀವು ಹೇಳ್ರಿ, ಮೇಡಮ್ ನೀವು ಹೇಳ್ರಿ. ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ಲಕ್ಕ ಏನು ಯಾವಾಗ ಬರ್ತೀರಿ ನೆಕ್ಸ್ಟ್? ಮತ್ತೆ ಸರ್ ಜನರ ಪ್ರೀತಿಗೋಸ್ಕರ ಇಲ್ಲಿ ತಗೋ ಬಂದಿವಿ. ಇನ್ನ ಅವ್ರ ಪ್ರೀತಿ ಸಿಗ್ಬೇಕಂತ 1 ಲಕ್ಷ ಫಾಲೋವರ್ಸ್ ಆದ್ವು ಅಂದ್ರೆ ಆಮೇಲೆ ತಕ್ಷಣನೇ ನಿಮ್ ಜೊತೆ ಬರ್ತೀನಿ ಸರ್. ಓಕೆ ಓಕೆ ಓಕೆ. ರೈಟ್ ರೈಟ್ ರೈಟ್. ಹಿಂಗೆ ಸಪೋರ್ಟ್ ಮಾಡ್ರಿ ನಮಗೂ, ಹಿಂಗೆ ಪ್ರೀತಿ ತೋರ್ಸ್ರಿ. ನಿಮ್ಲಿಂದೆ ನಾವು ಮುಂದಿದ್ದೇವಿ, ಇನ್ನ ಮುಂದೆ ಮಾಡ್ರಿ ನಮಗೂ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ರೈಟ್ ರೈಟ್. ಸೊ ನೆಕ್ಸ್ಟ್ 1 lakh ಫಾಲೋವರ್ಸ್ ಆಗೋದು ಸೊ ಪಾಡ್ಕಾಸ್ಟಿಗೆ ಬರ್ತೀರಿ? ಹೌದು ಸರ್. ರೈಟ್ ರೈಟ್. ಸೊ ಅಲ್ಲಿ ತನಕ ನಿಮ್ ವಿಡಿಯೋ ನಿಮ್ ಜರ್ನಿ ಸೊ ಜನ ನೋಡ್ತಾ ಇರ್ತಾರ, ಹಂಗೆ ನಾವು ಮಾಡ್ತಿರ್ತೀವಿ ಸರ್. ರೈಟ್ ರೈಟ್. ಸೊ 1 ಲಕ್ಷ ಆಗಿದ್ಮೇಲೆ ಸೊ ಜನರು ನಿಮ್ಗ ಯಾವ ತರ ಪಾಡ್ಕಾಸ್ಟ್ ನೋಡ್ಬೇಕಂತ ಅವಾಗ ಕುತೂಹಲ ಆಗಿರ್ತಾರ. ಸೊ 1 ಲಕ್ಷ ನಿಮ್ ಫಾಲೋವರ್ಸ್ ಜಲ್ದಿ ಆಗ್ಲಿ ಅಂತ ನಾವು ಬೇಡ್ಕೋತೀವಿ, ಓಕೆನಾ. ಸೊ ಒಳ್ಳೆ ರೀತಿಲಿ ನಿಮ್ದು ಎಲ್ಲ ಇಂಟರ್ವ್ಯೂ ಒಳ್ಳೆ ರೀತಿಯಿಂದ ನಡ್ಸ್ಕೊಟ್ರಿ, ಓಕೆನಾ. ಸೊ ಅಚೋಟ್ ಪಾಡ್ಕಾಸ್ಟ್ ನಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಮೇಡಮ್.